ಎರಡನೇ ಕಾರಣ ನನ್ನ ಬಡ್ಜೆಟ್. ಸೊ ನಾನು ಅಲ್ಲೇ ಹೋಗಿ ಮಾಡ್ಬೇಕು ಅಂದ್ರೆ ಇಷ್ಟು ಕಲಾವಿದರುಗಳು ಕರ್ಕೊಂಡು ಹೋಗೋದು ಅಥವಾ ಶೂಟ್ ಮಾಡೋದು ಬಹಳ ಕಷ್ಟ ಆಗ್ತಾ ಇತ್ತು. ಮೂರನೇದು, ಇದು ಭಾರತದ ಯಾವುದೇ ಹಳ್ಳಿಗೆ ಈ ಚೌಕಟ್ಟನ್ನ ಮಾಡಿ ತಗೊಂಡೋಗಿ ಇಟ್ರು ಕೂಡ, ಇದು ಭಾಷೆ ಕನ್ನಡ ಚೇಂಜ್ ಮಾಡ್ಬಿಟ್ಟು ಬೇರೆ ಭಾಷೆ ಇಟ್ರು ಕೂಡ ಇದು ಯಾವ್ದು ರಾಜಸ್ಥಾನದ ಒಂದು ಹಳ್ಳಿ ನಡೀತಾ ಇರೋ ಘಟನೆ ಅಂತಾನೆ ಅನ್ಕೊಳುತ್ತೆ. ಹಾಗಾಗಿ ನಾನು ಪೂರ್ಣಚಂದ್ರ ತೇಜಸ್ವಿ ಅವರ ಪತ್ನಿ ಅವ್ರು ಕೇಳಿದೆ, ನಾನು ಮಲ್ನಾಡಲ್ಲಿ ಶೂಟ್ ಮಾಡ್ತಾ ಇಲ್ಲ. ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ಅಲ್ರಿ ತೇಜಸ್ವಿ ಅವರು ಮಲ್ನಾಡಲ್ಲಿ ಕೂತ್ ಬರೀತಿದ್ರು ಅಂದ್ಬಿಟ್ಟು ಮಲ್ನಾಡ್ಗೆ ಮಾಡ್ತೀರಾ? ತೇಜಸ್ವಿ ಕಥೆಗಳು ಮಲ್ನಾಡ್ಗೆ ಸೀಮಿತನ? ಅದಕ್ಕೆ ಅಲ್ಲ, ಅವ್ರು ಬರೆದಿರೋದು ಬಿಯಾಂಡ್ ದಟ್ ಬರೆದಿದ್ದಾರೆ. ನಂಗೆ ಅದು ಇಷ್ಟ ಆಯ್ತು ನೀವು ಹೇಳಿದ್ದು, ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರು. ನಾ ಎಲ್ಲ ನನಗೋಸ್ಕರ ಬಯಲುಸೀಮೆಯಲ್ಲಿ ನನಗೆ ಅಗಾಧವಾದ ಇದು ಸಿಗುತ್ತೆ, ವಿಸ್ತಾರ ಮಾಡ್ಬೋದು ನಾನು ಈ ಕಥೆನ. ಯಾಕಂದ್ರೆ ನಾನು ಸಾಮಾನ್ಯವಾಗಿ ಮಲೆನಾಡಲ್ಲಿ ಸೋಂಬೇರಿಗಳು ಕಮ್ಮಿ, ನಾನು ಕೊಡಗಲ್ಲಿದ್ದರಿಂದ ಕಮ್ಮಿ. ಯಾಕಂದ್ರೆ ಅಲ್ಲಿ ಪರಿಸರ ಅವರನ್ನ ಬಿಡಲ್ಲ ಕೂಡ್ಲಿಕ್ಕೆ. ಮಳೆಗಾಲ ಬಂದ್ರೆ 6 ತಿಂಗಳು ಮಳೆಗಾಲನೇ ಇರುತ್ತೆ, ಕೆಲಸಗಳು ನಡೀತಾ ಇರ್ತವೆ. ಆದ್ರೆ ಇಲ್ಲಿ ಬಯಲುಸೀಮೆಯಲ್ಲಿ ಈ ತರ ಕಾಳೆಗೌಡ ಇರ್ಬೋದು, ಭೈರಪ್ಪ ಇರ್ಬೋದು, ಈ ಕಟ್ಟೆ ಮನೆ ಆಡ್ಕೊಂಡು ಅಂದ್ರೆ ಹರಳು ಮನೆ ಆಡ್ಕೊಂಡು ಇದನ್ನ ಮಾಡ್ಕೊಂಡು ಕೂತಿರೋಂಥದ್ದು ಈಗಲೂ ಈ ಕ್ಷಣಕ್ಕೂ ತಮಾಷೆ ಅಂತ ಹೇಳಿದ್ರೆ, ಇದಕ್ಕೆ ನಾವು ಲೊಕೇಶನ್ ನೋಡಕ್ಕೆ ಅಂತ ಹೋದಾಗ ಇದಕ್ಕಿಂತಲೂ ನೀವು ನಂಬಕ್ಕೆ ಆಗಲ್ಲ ಈ ತರದಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ನಾವು ನೋಡಿದ್ವಿ. ಹಂಗೆ ಕೂತಿದ್ವಿ ಎಷ್ಟರ ಮಟ್ಟಿಗೆ ಅಂತಂದ್ರೆ, ಪಕ್ಕದಲ್ಲಿ ಒಂದು ಊರಿದೆ ಅಂತ ಹೇಳಿದ್ರೆ ನೀನೆಲ್ಲ ನಾವು ಮಾತಾಡ್ಕೊಳ್ತೀವಿ, ಬರೀ ಅಲ್ಲಿ ಒಂದು ಅಡ್ರೆಸ್ ಹೇಳಕ್ಕೆ ನೀನೆಲ್ಲ ಮನಿಕೊಂಡಿದ್ರು. ಅಂದ್ರೆ ನಂಗೆ ಅನ್ನಿಸ್ತು, ಇಲ್ಲ ಇದು ನಮ್ಗೆ ಬಯಲುಸೀಮೆಗೆ ಇದು ಅಳವಡಿಸ್ಕೋಬಹುದು ಅಂತ ಹೇಳಿದ್ರು. ಸೊ ಹಾಗಾಗಿ ಎಲ್ಲವನ್ನ ಮೀರಿ ನಾವು ನೋಡಿರೋದು ಮತ್ತೆ ನಮ್ಮ ಹಿಡಿತಕ್ಕೆ ಯಾವ್ದು ಸಿಗುತ್ತೆ, ಯಾವ ಭಾಷೆ ಸಿಗುತ್ತೆ ಅನ್ನೋದು ಮುಖ್ಯವಾಗಿದ್ರಿಂದ ನಾನು ಇಲ್ಲಿ ಅಳವಡಿಸ್ಕೊಂಡೆ ಸರ್. ಬಟ್ ಸಕ್ಸಸ್ ಆಗಿದ್ದು ಇದಾಯ್ತು. ಯಾಕಂದ್ರೆ ನಮ್ಗೆ ಕೂಡ ದೊಡ್ಡ ಇದಿತ್ತು. ನೀವು ಮೊದಲನೇ ದಿನ ಕೇಳಿದ್ದು ಕ್ವಶನ್ನೇ ಪ್ರತಿಯೊಬ್ಬರು ನನಗೆ ಕೇಳೋರು, ಮಲ್ನಾಡಲ್ಲಿ ಮಾಡ್ತಿದ್ದೀರಾ? ಮಲ್ನಾಡ ಇಲ್ಲ, ಬಯಲುಸೀಮೆ ಅಂದ ತಕ್ಷಣ ಎಲ್ಲರೂ ಶಾಕ್ ಆಯ್ತು, ಅದೇನ್ರಿ ಮಾಡ್ತೀರಾ ಅಲ್ಲಿ ಹೇಗೆ ಅಂತ. ಇದು ಫಿಲ್ಮ್ ಫಾರ್ಮ್ ಅಲ್ಲಿ ಇದೊಂದು ವಿಶೇಷ. ಇವರು ಶಶಿಧರ್ ಇದ್ದಾರೆ, ಅವರು ನ್ಯೂಯಾರ್ಕ್ ಫಿಲ್ಮ್ ಸ್ಕೂಲಲ್ಲಿ ಓದಿದ್ದವರು. ಇವಾಗ ಅವರು ಹೇಳ್ತಾ ಇರೋದು ಏನಂದ್ರೆ, ಸಿನಿಮಾದಲ್ಲಿ ವಾಟ್ ಈಸ್ ಇಂಟೆನ್ಸ್ಲಿ ಲೋಕಲ್ ಓನ್ಲಿ ದಟ್ ಕ್ಯಾನ್ ಬಿ ಯೂನಿವರ್ಸಲ್ ಅಂತ ಒಂದು ನಂಬಿಕೆ ಇದೆ. ಸಿನಿಮಾಗೆ ಮಾತ್ರ ಇದೆ. ಯಾಕೆಂದ್ರೆ ನೀವು ಸ್ಥಳೀಯವಾಗಿ ನೀವೇನ್ ಮಾಡ್ತೀರೋ ಅದು ಎಲ್ಲ ಕಡೆಗೂ ಸಲ್ಲತ್ತೆ ಅನ್ನೋದು. ಆಕ್ಚುಲಿ ರೀಮೇಕ್ ದೊಡ್ಡ ಸಮಸ್ಯೆ ಅದು, ನಮಗೆ ಬದುಕಲ್ಲ ಅದು ಅದು ಸಮಸ್ಯೆ. ಆದ್ರೆ ನೀವೊಂದು ಕಥೆಯನ್ನ, ಒಂದು ಕಾದಂಬರಿಯನ್ನು ಇಟ್ಕೊಂಡು ನಿಮ್ಮ ನಂಬಿಕೆಗೆ ನಿಮಗೆ ಗೊತ್ತಿರೋದ್ರಲ್ಲಿ ಅದನ್ನ ಅಳವಡಿಸ್ಕೊಂಡ್ರೆ ಅದನ್ನ ನಿಮಗೆ ಅದು ಯೂನಿವರ್ಸಲ್ ಆಗಿ ಸಿಗುತ್ತೆ ಅನ್ನೋದಿದೆ. ಅದಕ್ಕೆ ನಾನು ತುಂಬಾ ಅದನ್ನ ಕೇಳಿದಾಗ ಆತಂಕ ನನಗೂ ಇತ್ತು. ಈಗ ಸಕ್ಸಸ್ಫುಲ್ ಆಗಿದೆ, ಆತಂಕ ಇಲ್ಲ. ನೀವು ನಿಜವಾಗ್ಲೂ ಪ್ರಶಂಸೆಗೆ ಪಾತ್ರರು ಅಂತ ಹೇಳ್ತೀನಿ. ಒಬ್ರು ಕೇಳಲಿಲ್ಲ ಸರ್ ನನಗೆ, ಮಲ್ನಾಡದ ಕಥೆ ಇಲ್ಲಿ ಮಾಡಿದ್ರ ಯಾರು ಕೇಳಲಿಲ್ಲ. ಅವ್ರು ಕೇಳ್ತಾ ಇದ್ದಿದ್ದು ಏನು ಇವತ್ತಿಗೆ ಪ್ರಸ್ತುತವಾಗಿ ಬೇಕಾದಷ್ಟು ಸರ್ ವಿಷಯಗಳು, ಸ್ವಾಮಿ ಇರ್ಬೋದು, ದೇವ್ರನ್ನೇ ಹಳ್ಳಿಯ ಹೆಣ್ಮಕ್ಳುಗಳು ಹೋಗ ಮುಚ್ಕೊಂಡು ಅಂತ ಬೈಯುವಂಥದ್ದು ಇರ್ಬೋದು. ಅಂದ್ರೆ ಈಗಿನ ಸಂದರ್ಭದಲ್ಲಿ ಇವತ್ತು ನಾವು ಒಂದ್ ಕಡೆ ರಾಜಕೀಯ, ಇನ್ನೊಂದ್ ಕಡೆ ಧರ್ಮ, ಈ ಸಂದರ್ಭದಲ್ಲಿ ಕಿರುಗೂರು ಅಥವಾ ಕಬೀರ ಅಥವಾ ಮತ್ತೊಂದು ಸಿನಿಮಾ ಎಷ್ಟು ಮುಖ್ಯ ಆಗ್ತದೆ ಅನ್ನೋದಕ್ಕೆ ನೋಡಿಸ್ಕೊಂಡು ಹೋದಂತ ಇದು ಮತ್ತೆ ಆಲೋಚನೆಗೆ ಹಚ್ಚಿದಂತ ವಿಷಯಗಳಿರಲ್ಲ. ಬಹುಶಃ ಎಲ್ಲ ಪರಿಸರವನ್ನು ಮೀರಿ ನಿಂತ್ಕೊಳ್ತು ಅಂತ ಅನ್ಕೊಂಡು. ಇನ್ನೊಂದು ಹೇಳ್ತೀನಿ, ಇದು ಈ ಸಿನಿಮಾ ಬಿಡುಗಡೆ ಆಗಿದ್ದು ಮೊದಲ 1-2 ವಾರದಲ್ಲಿ ಪತ್ರಿಕೆಗಳಲ್ಲಿ ಮತ್ತೆ ಫೇಸ್ಬುಕ್ ಇತ್ಯಾದಿಗಳಲ್ಲಿ ಒಂಥರದ ಸಂಕಟ ಅಥವಾ ಕೊರಗು ವ್ಯಕ್ತವಾಗಿದೆ. ತುಂಬಾ ಕಡೆ ಸೆನ್ಸರ್ಗಳು ಪಂಚೌಟ್ ಮಾಡಿಬಿಟ್ಟಿದ್ದಾರೆ ಡೈಲಾಗ್ಸ್. ಈ ಕೆಟ್ಟ ಮಾತು ಅನ್ನೋ ಒಂದು ಪರಿಕಲ್ಪನೆ ಇದೆ. ಎಲ್ಲರ ಮನೆಯಲ್ಲೂ ಕೆಟ್ಟ ಮಾತಾಡ್ತೀವಿ, ನಮ್ಗೆ ಕೆಟ್ಟ ಮಾತು ಅಂತ ಅನ್ಸಲ್ಲ. ಮಕ್ಕಳು ನಾವು ಮುದ್ದು ಮಾಡ್ತಾ ಇರ್ಬೇಕಾದ್ರೆ ಹಾಡ್ ರಂಡೆ ಅಂತ ಮುದ್ದು ಮಾಡ್ತಾ ಇರ್ತಾರೆ. ಮನೆಗಳಲ್ಲಿ ಹಂಗೆ ಮಾತಾಡೋದು, ನಮ್ಮ ಭಾಷೆ ತಕ್ಕಂತೆ ನಾವು ಹೆಂಗೆಂಗೋ ಬೈತಾ ಇರ್ತೀವಿ. ಮಕ್ಕಳನ್ನ ಮುದ್ದು ಮಾಡೋ ರೀತಿನೇ ಅದಿರುತ್ತೆ. ಈ ಕೆಟ್ಟ ಮಾತು ಅನ್ನೋದು ಸಿಟಿ ಅವ್ರಿಗೆ ದೊಡ್ಡ ಸಮಸ್ಯೆ. ಮಧ್ಯಮ ವರ್ಗದವ್ರಿಗೆ ಬಹಳ ದೊಡ್ಡ ಸಮಸ್ಯೆ ಇದೆ. ಅಲ್ಲಿ ಯಾರಿಗೆ ಆತ್ಮೀಯತೆ ಇರಲ್ವೋ ಅವರಿಗೆ ದೊಡ್ಡ ಸಮಸ್ಯೆ. ಆತ್ಮೀಯತೆ ಬದುಕಿರೋರಿಗೆ ಇದು ದೊಡ್ಡ ಸಮಸ್ಯೆ ಅಂತ ಅನ್ಸಲ್ಲ. ನನ್ನ ಪ್ರಶ್ನೆ ಏನಂದ್ರೆ,
ಆ ಅನ್ಸೆನ್ಸರ್ಡ್ ವರ್ಷನ್ ಇವಾಗ ತೋರಿಸಿದ್ರೆ ಇವತ್ತು ಸಂಪೂರ್ಣವಾಗಿ ಚಿತ್ರ ನೋಡಿ ನಾನು ನಿಜವಾಗ್ಲೂ ಕೇಳಿದೆ, ಇವರು ಆನಂದ್ ಹೇಳಿದ್ರು ಡೈರೆಕ್ಟರ್ಸ್ ಕಟ್ ಅಂತ ಹಾಕಿದ್ದ ಹರೀಶ್ ಮತ್ತೆ ಇದು ಹೌದಾ ಅದೇನದು ಅಂತ ತುಂಬಾ ಜನ ಕೇಳ್ತಿದ್ದಾರೆ ಅಂತ. ಏನು ಹೇಳ್ಬೇಡಿ, ಡೈರೆಕ್ಟರ್ಸ್ ಕಟ್ ಅಂತ ಹೇಳಿ. ಇವತ್ತು ನನಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಬಹುಶಃ ನನ್ನ ಸಿನಿಮಾ ನಾನೇ ಕೂತ್ಕೊಂಡು ನೋಡಿದೀನಿ ಸರಲ್ಲಿ. ಯಾಕಂದ್ರೆ ಭಾಷೆ ಇದೆಲ್ಲ ಹಳ್ಳಿ ಸೊಗಡು. ಅವ್ನು ಹೇಳ್ತಾನ, ಅವನು ದೇವ್ರಿಗೇನೆ ಬೈತಾಳೋಳು. ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂದ್ರೆ ನಾನು ಕೇಳಿದ್ದೆ ಸೆನ್ಸರಲ್ಲಿ, ನೀವು ಭಾಷೆಗೆ ಅಷ್ಟು ಶಾಕ್ ಆಗೋದಾದ್ರೆ ನೀವು ಕೂತ್ಕೊಂಡ್ಬಾರ್ದಲ್ಲ ಆ ಪ್ಲೇಸಲ್ಲಿ, ಬಿಡ್ಬೇಕು ಬೇರೆ ಏನಾದ್ರು ಹಳ್ಳಿ ಪರಿಸರವನ್ನ. ಅಥವಾ ನೀವು ಹೇಳ್ದಂಗೆ ಹಳ್ಳಿಗಳಲ್ಲಿ ಸರಿ ಈಗಲೂ ಕದರಣ್ಣೆ ಅಂತ ಬೈಯುತ್ತೆ, ಬರಲಿಲ್ಲ ಅವನು ಅಂತ. ನಾವ್ ಏನು ಅದು ಅವರ ದೈನಂದಿನ ಬದುಕು ಸರ್. ಅದು ಭಾಷೆ ಅನ್ನೋದು ಇನ್ನೇನು ಬೆಳೆಸೋದು ನಮ್ಮ ಅವಾಗ ಎಲ್ಲವನ್ನೂ ಸೊಫಿಸ್ಟಿಕೇಟೆಡ್ ಆಗಿ ಮಾಡ್ಕೊಂಡು ಬಂದು ಒಂದು ಹಳ್ಳಿ ಸಬ್ಜೆಕ್ಟ್ ಅಲ್ಲೂ ಕೂಡ ಅವಳು ದಾನಮ್ಮ ಏನು ಅಂದ್ರೆ ಅಂತಾನೆ ಮಾತಾಡ್ಬೇಕಾ ರೀ ಹೋಗಿಬೇಡಿ ನಿನ್ ಮಕ್ಕೆ ಅಂತಾನೆ ಬೈತಾಳು. ಸೊ ಇದು ನಾನಿವತ್ತು ಬಹುಶಃ ಇಷ್ಟು ಜನ ಇದೆ ಮೊದಲನೇ ಸರ್ತಿ ನೋಡಿದ ಅನ್ಸಿತ್ತು ಸರ್. ಅಂದ್ರೆ ನಿಮಗೆ ಸ್ವಲ್ಪ ಬೇಜಾರಾಯ್ತು ಅವರು ಅಷ್ಟು ಕಟ್ ಮಾಡಿದ್ದು? ಮ್ಯೂಟ್ ಮಾಡ್ಬಿಟ್ರು ಸರ್ ಅವರು. ಮ್ಯೂಟ್ ಮಾಡಿದ್ದು ಬಹಳ ಬೇಜಾರಾಯ್ತು. ಬಹುಶಃ ಅದು ತಾರ್ಕಿಕವಾಗಿದ್ರೆ ನಾವು ಒಪ್ಕೋಬಹುದಾಗಿತ್ತು. ಬಟ್ ಗ್ರಡ್ಜ್ಗಳು ಮತ್ತೆ ಒಳಗಡೆ ಯಾವುದೋ ಒಂದು ಇದನ್ನ ಇಟ್ಕೊಂಡು ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಅಂದಾಗ ನನಗೆ ಬಹಳ ನೋವಾಯ್ತು. ಹಾಗಾಗಿ ನಾನು ಕೋರ್ಟ್ಗೆ ಹೋದೆ. ಕೋರ್ಟ್ ಹೋದ ನಂತರ ನಿಜವಾಗ್ಲೂ ಗೆದ್ವಿ. ಬೇರೆ ಸಿನಿಮಾ ಆ ಟೈಮಲ್ಲಿ ನಮ್ಗೆ ಎಲ್ರಿಗೂ ಹೇಳಿದ್ರು ಇವ್ರು ಪಬ್ಲಿಸಿಟಿಗೋಸ್ಕರ ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಇದು ಮಾಡ್ತಿದ್ದಾರೆ ಅಂತ. ಒಂದು ಸಿನಿಮಾಗೆ ಸೆನ್ಸಾರ್ ಅನ್ನೋದು ಯಾವತ್ತೂ ಕೂಡ ಹೆಲ್ಪ್ ಆಗಲ್ಲ. ನನಗೆ ಹಂಗೆ ನೋಡಕ್ ಹೋದ್ರೆ ಅದು ಹಿನ್ನಡೆನೇ ಆಯ್ತು. ಯಾಕಂದ್ರೆ ಎಲ್ಲ ಮ್ಯೂಟ್ ಮಾಡ್ತಿದಾರಂತೆ, ಏನಿಲ್ವಂತೆ ಸಿನಿಮಾದಲ್ಲಿ ಅಂತ ಹೇಳಿ 73 ದಿನ ಹೋಗೋ ಸಿನಿಮಾ ನನಗೆ 75 ದಿನಕ್ಕೇನೆ ನಿಂತ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ. ಬಟ್ ಒಂದು ನನಗನ್ಸಿದೆ ಏನು ಅಂತಂದ್ರೆ ಸರ್, ಇಲ್ಲಿ ಭಾಷೆ ಅಂತ ಬಂದಾಗ ಭಾಷೆಗೆ ಯಾವ ರೀತಿ ಬೆಳೆಸುತ್ತೆ ಸರ್? ಕನ್ನಡ ಬೆಳೆಸಿ ಈಗ ಒಂದು 30 ಕಿಲೋಮೀಟರ್ ನಾವು ದೂರ ಹೋದ್ರೆ ಭಾಷೆಯಿಂದ ಭಾಷೆ ಚೇಂಜ್ ಇದೆ. ಸೊ ನಾನು ಕೂರ್ಗಲ್ಲಿ ಮಾತಾಡೋದೇ ಬೇರೆ ಇದೆ, ಎಂತ ಗೊತ್ತುಂಟಾ ಅಂತ ಮಾತಾಡ್ತೀನಿ. ಮಲೆನಾಡಲ್ಲಿ ಮಾತಾಡೋದೇ ಇದೆ. ಅದು ಪಕ್ಕಾ ಬಯಸಿದ ಮೇಲೆ ಹೋಗೇ ಬಾರೆ ಅಂತ ಮಾತಾಡ್ತಾರೆ. ಭಾಷೆ ಅಂದ್ರೆ ಯಾವ ತರ ಬೆಳೆಸುತ್ತೆ ಸರ್? ಬೆಳೆಸುವಂಥದ್ದು ನಮ್ಮ ಬರವಣಿಗೆಯಲ್ಲಿ ಅಥವಾ ದೃಶ್ಯ ಮಾಧ್ಯಮದಲ್ಲಿ ಭಾಷೆ ಅನ್ನೋದು ಬೆಳೆಸಕ್ಕೆ ಹೋಗ್ಬೇಕಂಥದ್ದು ಮಾತುಕತೆಗಳಲ್ಲಿ. ಇದಕ್ಕೇನೆ ನೀವು ಕತ್ತರಿ ಹಾಕಿದಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹೇಗೆ ಅಂತ ಹೋಗಿತ್ತು. ನಮ್ಮದು ನಿಜವಾಗ್ಲೂ ಥ್ಯಾಂಕ್ಸ್ ಟು ರವೀಂದ್ರ ಪ್ರೊಡ್ಯೂಸರ್ ಅವ್ರಿಗೆ. ಅದೇನು ಧೈರ್ಯ ಮಾಡಿ ಹೋದ್ರು ಕೋರ್ಟ್ಗೆ. ಬಟ್ ಇವತ್ತು ಅಲ್ಲಿ ಬಂದಂತ ಒಂದು ರಿಸಲ್ಟ್ ಏನು ಅಂತ ಹೇಳಿದ್ರೆ, ಸಿನಿಮಾನ ಕಟ್ ಮಾಡಬೇಡಿ, ಕಟ್ ಮಾಡೋದಕ್ಕೆ ನಿಮ್ಗೆ ಹಾಕಿಲ್ಲ, ಒಂದು ಸರ್ಟಿಫಿಕೇಟ್ ಕೊಡಿ, ಅದು ಎನ ಬಿನ ಸಿನ ಡಿನ ಅಷ್ಟೇ, ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ. ನಾವು ವರ್ಷಾನುಗಟ್ಟಲೆ ಕೂತು ಈಗ ನೀವು ಡೈಲಾಗ್ಗಳು ಹೇಳ್ಕೊಟ್ವಿ, ಮಾತಾಡಿದ್ವಿ, ಅದು ನಾನು ಕೂತ್ಕೊಂಡು ಇವ್ರ ಜೊತೆ ಸಿನಿಮಾ ನೋಡ್ಬೇಕಂದ್ರೆ ನನಗೆ ಅನ್ಸುತ್ತೆ ಒಲ್ಗರಿರುತ್ತಾ ಅಂತ ಹೇಳ್ಬಿಟ್ಟು ಅಂತ. ನನಗೆ ಅದು ನನ್ನ ಕುಟುಂಬ ಜೊತೆ ಇಲ್ಲ ಅಂದ್ರೆ ನಾನು ಹೆಂಗ್ ಬಿಡ್ಲಿ ಅದನ್ನ? ಅದಿರುತ್ತೆ ಮಾಡಿರೋದು ಹೇಳಿ ಹೆಣ್ಮಕ್ಳು ಒಂದು ಸಿನಿಮಾ, ಅಥವಾ ನನ್ನ ಇತಿಹಾಸದಲ್ಲಿ ಯಾವ್ದು ನಾನು ಸೆಕ್ಸ್ ಮೂವಿ ಮಾಡಿರ್ಲಿಲ್ಲ ಅಥವಾ ಮತ್ತೊಂದು ಮಾಡಿರ್ಲಿಲ್ಲ. ಆದ್ರೆ ಹೆಣ್ಮಕ್ಳೇ ಕೂತ್ಕೊಂಡು ಹೆಣ್ಮಕ್ಳೇ ಸಿನಿಮಾ ನೋಡಿದ್ದನ್ನ ಅವರು ಬೇರೆ ತರನೇ ಆಲೋಚನೆ ಮಾಡಿದ್ದು ಬಹಳ ನೋವಾಗುತ್ತೆ ಸರ್. ಬಟ್ ಇವತ್ತು ಒಂದು ರಿಸಲ್ಟ್ ಬಂದಿದೆ, ಯಾವ ಕಾರಣಕ್ಕೂ ಕಟ್ ಮಾಡಬೇಡಿ. ಈ ಸಿನಿಮಾ ಆದ್ಮೇಲೆ ರಿಸಲ್ಟ್ ಬಂದಿದೆ ಸರ್, ಹೇಳಿದ್ರಂತೆ ಯಾವುದೇ ಕಾರಣಕ್ಕೂ ಸಿನಿಮಾ ಕಟ್ ಮಾಡಬೇಡಿ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಅಥವಾ ನಾನೇನೋ ಹೇಳ್ತೀನಿ, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆಯನ್ನು ಕೇಳ್ತೀನಿ. ಅದು ಉಳಿದ ಪಂಜಾಬಿಗೆ ಬಾಂಬೆ ಹೈಕೋರ್ಟ್ ಮಾಡಿದ್ದು. ಆದರೆ ಮೊದಲು ಇದಕ್ಕಿಂತ ದೊಡ್ಡ ಸಮಸ್ಯೆ ಇತ್ತು ಇವಾಗ ಅನ್ಸುತ್ತೆ. ಯಾಕೆಂದ್ರೆ ಆ ಸೆನ್ಸಾರ್ ಬೋರ್ಡ್, ಅದು ಸೆಂಟ್ರಲ್ ಬೋರ್ಡ್ ಫಾರ್ ಫಿಲ್ಮ್ ಸರ್ಟಿಫಿಕೇಶನ್, ಅದು ಯೂಸ್ಲೆಸ್ ಆರ್ಗನೈಸೇಷನ್. ಈ ಸಾಹಿತಿಗಳಿಗೆ ಸೆನ್ಸಾರ್ ಬೋರ್ಡ್ ಇಲ್ಲ, ನಮಗೆ ಯಾಕಿಲ್ಲ? ನಮಗೆ ತುಂಬಾ ಬೇಜಾರಲ್ಲ. ನಮಗೆ ಮಾತ್ರ, ಅವ್ರಿಗಿಲ್ಲ. ಅವ್ರು ಗೌರವಿಸಷ್ಟು ನಾವು ಮಾಡ್ತೀವಿ. ಅದಕ್ಕೆ ಅವ್ರು ಕೋರ್ಟಲ್ಲಿ ಏನು ಮಾಡಿದ್ರು, ಅದು ಹೇಳಿದ್ರು, ನೀವು ಹೇಳಿದ್ರು ನಿಮ್ಗೆ ಸರ್ಟಿಫಿಕೇಟ್ ಕೊಡೋ ಅಧಿಕಾರ ಇದೆ, ಕಟ್ ಮಾಡೋ ಅಧಿಕಾರ ಇಲ್ಲ ಅಂದ್ಬಿಟ್ಟು ಕೋರ್ಟ್ ಒಂದು ಕಟ್ ಮಾಡಿದ್ರು. ಕೋರ್ಟ್ ಒಂದು ಕಟ್ ಮಾಡ್ತು ಅಂದ್ರೆ 1 ಮಾಡ್ಬೋದು, 2 ಮಾಡ್ಬೋದು, 100 ಮಾಡ್ಬೋದು, 48 ಮಾಡ್ಬೋದು ಕೋರ್ಟ್. ನಾವೇನಂತಿದ್ದೀವಿ, ನಿಮ್ಗೆ ಕಾನೂನು ಓದಿರ್ಬೋದು ಅಥವಾ ಕಾನೂನು ಬಗ್ಗೆ ಪ್ರಜ್ಞೆ ಇರ್ಬೋದು, ಅದಕ್ಕೆ ಜಡ್ಜ್ ಮಾಡಿದ್ರೆ. ನಿಮ್ಗೆ ಸಿನಿಮಾ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿದೆ ಅಂತ ನೀವು ತಿಳ್ಕೊಂಡ್ರಿ ಜಡ್ಜು. ಈ ಸಮಾಜಕ್ಕೆ ದೊಡ್ಡ ಅಪಾಯ ಇದೆ. ಈಗ ನಾನು ಹೇಳ್ತೀನಿ, ನನಗೆ ಇದು ಅವರೆಕಾಳು ಉಪ್ಪಿಟ್ಟು ನನಗೆ ಇಷ್ಟ, ನನ್ನ ಹೆಂಡತಿ ಮಾಡೋದೇ ಇಲ್ಲ ಅಂದ್ರೆ ನಾಳೆ ಕೋರ್ಟ್ ನೋಡಮ್ಮ ವರ್ಷದಲ್ಲಿ ಅಟ್ಲೀಸ್ಟ್ 3-4 ದಿನ ಮಾಡ್ಬೋದು. ಈ ತರ ಐತಿದು. ಆಕ್ಚುಲಿ ನಮಗೆ ಬೇಡ ಅಂತ ಅನ್ಸ್ಬೇಕು. ಈ ಸೆನ್ಸಾರ್ ಬೋರ್ಡ್ ನಮಗೆ ಬೇಡ.
ನಾವೇ ಮಾಡ್ಕೊಳ್ತೀನಿ ಅನ್ನೋದು ಆಗಬೇಕು ಅಂತ ಅನ್ಸುತ್ತೆ ನನಗೆ. ಆ್ಯಕ್ಚುಲಿ ನೀವು ಆ ಸಂತಾನ ಹೇಳ್ಕೊಳ್ಳೋದು ಒಳ್ಳೇದು, ಅದು ಪದೇ ಪದೇ ಎಲ್ಲ ಕಡೆ ನೀವು ಹೇಳಬೇಕು ಅಂತ ಕರಿಯನ್ ಒಂದು ಸೀನ್ ಬರುತ್ತೆ ಸರ್. ಅಂದ್ರೆ ನಾವು ಉದ್ದೇಶಗಳು ಬೇರೆ ಇರುತ್ತೆ. ನೀವು ಸಿನಿಮಾವನ್ನ ಈಗ ಅಲ್ಲಿ ಸೆನ್ಸಾರ್ ಅಲ್ಲಿ ಕೂತು ನೀವು ನೋಡ್ತೀರಾ, ಸದಸ್ಯರುಗಳು ಅಥವಾ ಅಧ್ಯಕ್ಷರುಗಳು ಒಟ್ಟೆ ನೀವು ಕೂತಿದ್ದೀರಾ, ಕೂತ್ಕೊಳ್ಳುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಆಯಾಮಗಳಿರ್ತವೆ. ಈಗ ಒಂದು ಪದ, ನಾನು ಈ ಸಿನಿಮಾ ಎಲ್ಲರೂ ನೋಡಿರೋದ್ರಿಂದ ಅದೊಂದು ಉದಾಹರಣೆ ಕೊಡ್ತೀನಿ. ಕರಿಯಿಂದ ಒಂದಿದೆ, ಗಾಂಚಾಲಿ ಮುಂಡೇರು ಅಂತ ಬೈತಾರೆ ಸರ್. ಗಾಂಚಾಲಿ ಮುಂಡೇರು ಅಂತ ಬೈದ ತಕ್ಷಣನೇ ಇವನ್ ಹೆಂಡತಿ ನಿಮ್ ಮುಖಕ್ಕೆ ಹೊರಗೆ ನಿಮ್ ಮುಖ ಹೇಳ್ತೀನಿ ಅಂತಾಳೆ. ಇನ್ನೊಬ್ಳು ಬೇರೆ ಸಿನಿಮಾ ಬಗ್ಗೆ ಏನ್ ಬೈತಾಳೆ, ನಿಮ್ ಬಾಯಿ ಶುದ್ಧವಾಗಿರ್ಲಿ ಅಂತ ಇನ್ನೊಬ್ಳು ಬೈತಾಳೆ. ಅಲ್ಲಿಗೆ ಆ ಪದನ ನೀನು ಹೆಣ್ಮಕ್ಳ ಮೇಲೆ ಪ್ರಯೋಗಿಸ್ಬೇಡ, ಮಾಡಿದ್ರೆ ಈ ತರ ಎಲ್ಲರೂ ಮುಗಿ ಬೀಳ್ತೀವಿ ಅನ್ನೋದು. ಇವ್ರು ಏನ್ ಮಾಡಿದ್ರು, ಗಯಾಳಿ ಮುಂಡೆಗೂ ಮ್ಯೂಟ್ ಕೊಟ್ರು, ಇವಳಿಗೂ ಮ್ಯೂಟ್ ಕೊಟ್ರು, ಅವನಿಗೂ ಮ್ಯೂಟ್ ಕೊಟ್ರು. ಮತ್ತೆ ನಾನು ಹೇಳೋ ಉದ್ದೇಶ ಏನಿದೆ ಸರ್, ಇದು ನಾನು ಹೇಳ್ತಾ ಇರೋದು. ನೀವು ಕೂತ್ಕೊಂಡು ಆಲೋಚನೆ ಮಾಡಿ, ಆಯಾಮಗಳಿದೆ, ವಿವಿಧ ಆಯಾಮಗಳಿರುತ್ತೆ. ಅವ್ನು ಬೈತಾನೆ, ಗಯಾಳಿ ಮುಂದೆ ಬೇರೆ ಆಗೋದು ಬೈತಾನೆ, ಹೋಗುಂತ ಗಾಂಚಾಲಿ ಮುಂದೆ ಬಾಯಿ ಬಿಟ್ಕೊಂಡು ಹೋಗುವಂತ ಏನಂತ ಇನ್ನೊಂದು ಮುಂಗಡಲ್ಲಿ ಬಗ್ಗೆ ಸರ್. ಅದು ಹೇಳೋ ಉದ್ದೇಶ ಆಗಿ ನಿಮಗೆ ನಾವು ಹೇಳ್ತಾ ಈಗ ನಾವೀಗ ಎಲ್ಲಾದ್ರೂ ಕೇಳಿದ್ರೆ ಏನಿರ್ತೀರ ನೀವು, ಏನಿರ್ತೀರ ಸಮಾಜದ ಸಂದೇಶ ಏನಿರ್ತೀರ ಅದೇನಿರ್ತೀರ. ಇದನ್ನ ಮಾಡಬೇಕಾದ್ರೆ ನೀವು ಮೂಲ ದ್ರವ್ಯಕ್ಕೆ ನೀವು ಆಘಾತ ಪೆಟ್ಟು ಕೊಟ್ಟಾದ್ಮೇಲೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಒಂದು ಹೆಣ್ಮಗಳಾಗಿ ಅಥವಾ ನಾನು ಅನುಭವಿಸ್ತಿರೋದಾಗಿ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡಿದ್ದೇನೆ, ನನ್ನ ಅಭಿವ್ಯಕ್ತಿಯನ್ನು ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡಿದ್ದೇನೆ ನೋಡಿ. ಭಾಷೆಯಲ್ಲಿ ನುಡಿಗಟ್ಟು ಮುಖ್ಯ ಆಗಿರುತ್ತೆ. ಪದಕ್ಕೆ ನುಡಿಗಟ್ಟಿಂದ ಅರ್ಥ ಬರುತ್ತೆ, ನಿರುಕ್ತಿಯಿಂದ ಬರಲ್ಲ ಅರ್ಥ. ಅಂದ್ರೆ ಇಟ್ ಡಸ್ ನಾಟ್ ಹ್ಯಾವ್ ಎಟಿಮಾಲಜಿಕಲ್ ಮೀನಿಂಗ್, ಇಟ್ ಹ್ಯಾಸ್ ಇಡಿಯೋಮ್ಯಾಟಿಕ್ ಮೀನಿಂಗ್. ಈಗ ನನಗೊಂದು ಪರಿಚಯ ಹುಡುಗಿ, ನಿಮ್ಮೆಲ್ಲರಿಗೂ ಗೊತ್ತಿರೋ ತುಂಬಾ ಫೇಮಸ್ ಹೆಸರುಗಳಲ್ಲಿ, ಅವ್ರು ನನಗೆ ಒಂದು ವೆಬ್ಸೈಟ್ ಇದೆ ನೋಡಿದ್ಯಾ ನೀನು, ಗಾಂಚಲಿ ಬಿಡಿ ಕನ್ನಡ ಮಾತಾಡಿರ್ತಿದೆ ಅಂತ ಹೇಳಿ. ಆ ಪದಕ್ಕೆ ಅರ್ಥ ಗೊತ್ತಾ ನಿಂಗೆ ಏನು ಅಂತ ಹೇಳಿದೆ, ಗೊತ್ತಿಲ್ಲ ನಾನು. ಯಾಕಂದ್ರೆ ಕನ್ನಡದ ಪದ ಅಲ್ಲ ಅದು, ನಿಮ್ಮ ನಿರುಕ್ತಿ ಕನ್ನಡದ, ಅದು ಹಿಂದಿಯಿಂದ ಬಂದಿರೋದು. ನೀವು ಎಷ್ಟು ಜನ ಗೊತ್ತಿರಲ್ಲ ಅದರ ಅರ್ಥ. ನಮಗೆ ಕನ್ನಡದಲ್ಲಿ ನಾವು ಗಾಂಚಲಿ ಅಂದ್ರೆ ಹೆಂಗ ಹೇಳ್ತೀವಿ ಅಂದ್ರೆ ಕೋಪು ಅಂತ ಹೇಳ್ತೀವಿ, ನಮ್ಗೆ ಆ ಥರದ ಅರ್ಥ. ಅದಕ್ಕೆ ನಿರುಕ್ತಿ ಅರ್ಥ ಇಲ್ಲ ನಮಗೆ. ಈ ಸೆನ್ಸರ್ ಬೋರ್ಡ್ ಎಷ್ಟು ದೊಡ್ಡದು ಅಂದ್ರೆ ನಿರುಕ್ತಿ ಅರ್ಥವನ್ನು ನೋಡ್ತಾ ಇದ್ರಲ್ಲಿ. ಈ ತರ ಸಮಸ್ಯೆ ಇದೆ ನಮ್ಗೆ ಅಂತ ಹೇಳ್ತೀನಿ. ಇನ್ನೊಂದು ಹೇಳ್ತೀನಿ. ಈಗ ಒಂದು ನಿಮ್ಗೆ ಹೇಳ್ಕೊಳ್ಳೇಬೇಕು ಕೇಳ್ತಾ ಇರೋದಕ್ಕೆ. ಇನ್ನೊಂದಕ್ಕೆ ಮ್ಯೂಟ್ ಕೇಳಿದ್ರು, ಏನ್ ಗೊತ್ತಾ, ಓಟಸ್ ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ಹಳ್ಳಿಲಿ ಹೆಣ್ಮಕ್ಳು ಅಂದ್ರೆ ನನಗ್ ಸಮಾನ ಅಂತ ತಗೊಂಡ ಕಟ್ಕೊಂಡ್ ಕೊಡ್ತಾರೆ, ಓಕೆ ನನಗ್ ಸಮಾನ, ನಿಮ್ ಮಕ್ಕಳಾಗಿಲ್ಲ ಅಂತ. ಸರಿ, ಯಾವಾಗ್ಲೂ ನಮ್ಮಲ್ಲಿ ಸಿಟಿಯಲ್ಲಿ ಹೆಣ್ಮಕ್ಳುಗಳಿಗೆ ಮಕ್ಕಳಾಗಿಲ್ವಾ ಅಥವಾ ಮತ್ತೊಂದಾಯ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಇದಿದೆ. ಅವ್ರವ್ರ ದಾರಿ ಅವ್ರು ನೋಡ್ಕೋತಾರೆ, ಇವ್ರ ದಾರಿ ಇವ್ರು ನೋಡ್ಕೋತಾರೆ, ಬದುಕ್ಲಿಕ್ಕೆ ಒಂದು ದಾರಿ ಅಂತ ಇದೆ. ಹಳ್ಳಿಗಳಲ್ಲಿ ಹಂಗಿಲ್ಲ ಸರ್. ಅದು ಒಟ್ಟು ಅವಳ ಮದುವೆ ಆಗದೇನೆ ಬದುಕನ್ನ ಅಂದ್ರೆ ಕುಟುಂಬನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲಿ. ಅವಳು ಮಕ್ಕಳಾಗಿಲ್ಲ ಅಂತಂದ್ರೆ ಎಲ್ಲ ಏನಕ್ಕೂ ಉಪಯೋಗ ಇಲ್ಲ, ದುಡಿಯೋ ತನಕ ಅವಳನ್ನ ದುಡಿಸ್ತಾರೆ. ಈಗ ಏನ್ ಕಾಳೆಗೌಡ ಹೇಳ್ತಾನೋ ಉಪ್ಪು ಮೆಣಸಿನ್ಕಾಯಿ ಕೊಡ್ತೀನಿ ಅಂತ, ಒಂದಿನ ಅವಳಿಗೆ ಕಾಯಿಲೆ ಬಂದು ಹೋದಾಗ ನಾನು ಸಾಕಷ್ಟು ಹೆಣ್ಮಕ್ಳು ನೋಡಿದೀನಿ, ಮದುವೆ ಆಗದಿರೋ ಹೆಣ್ಮಕ್ಳುಗಳು ಕೆರೆನೋ ಬಾವಿಲೋ ಹೆಣಗಳಾಗಿದ್ದಾರೆ. ಇದನ್ನ ಅವಳು ಗೊಡ್ಡಸ ಅಂತ ಅವ್ನು ಹೇಳ್ದಾಗ್ಲೇನೆ ಅವಳು ಎಂಡಲ್ಲಿ ಹೊಡಿತಾಳೆ, ಯಾರು ಗೊಡ್ಡಸ ಅಂತ ಹೇಳಿದ್ದ. ಅವ್ನು ಹೇಳ್ದಾಗ್ಲೇನೆ ಇವಳಿಗೆ ಕಿಚ್ಚ ಹತ್ಬೇಕಲ್ಲ. ಅದನ್ನ ಹೇಳಿದ್ರೆ ಅವ್ರು ಹೇಳ್ತಿದ್ರು ಇಲ್ಲ 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 ತುಂಬಾ ಇದು. ಇನ್ನೊಂದೇನ್ ಗೊತ್ತಾ, ಯಾರು ನಿನ್ ದೇವರು ನನ್ ಕಾಲ್ ಕಸ ಅಂತ ಹೇಳ್ತಾರೆ. ಕಾಲ್ ಕಸ ಅನ್ನೋದನ್ನ ಮ್ಯೂಟ್ ಮಾಡ್ಬೇಕಂತೆ. ನನಗೆ ಕಾಲ್ ಕಸದಲ್ಲಿ ಏನು ವೈರಸ್ ಇತ್ತು ಅಂತ ನನಗೂ ಅರ್ಥ ಆಗ್ತಿಲ್ಲ. ಯಾಕೆ ಇದನ್ನ ಬೆಳೆಸ್ತಾ ಇದ್ದೀನಿ ಅಂದ್ರೆ, ಒಂದು ತರದ ಮಾನೋ ಕಲ್ಚರ್ ಅನ್ನ ನಮ್ಮ ಮೇಲೆ ಗೌರ್ಮೆಂಟ್ ಹೇರ್ತಾ ಇದೆ. ನಾವು ನಮ್ಮ ಬದುಕಿನ ಒಂದು ಕ್ರಮ ಇರುತ್ತಲ್ಲ, ಟೆಲಿವಿಷನ್ ಅಲ್ಲಿ ರೇಡಿಯೋದಲ್ಲಿ ಒಂದೇ ತರ ಭಾಷೆ ಮಾಡೋ ತರದ್ದು ಏನ್ ಮಾಡಿದ್ದಾರೆ, ಕನ್ನಡವನ್ನ ಒಂದೇ ಕನ್ನಡ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆ ತರ ಭಯ ಹುಟ್ಟುತ್ತೆ ನಮ್ಗೆ. ಮುಸ್ಸಂಜೆ ಕಥಾ ಪ್ರಸಂಗದಲ್ಲಿ ಕೆಟ್ಟ ಮಾತನ್ನ ನಾನು ಬಳಸಿದ್ದೆ. ನನಗೆ ಅವರು ಸೂರ್ಯ ಹೇಳಿದ್ರು, ETV ಇದ್ರು, ಅವ್ರಿಗೆ ಸಾಹಿತ್ಯ ಸ್ವಲ್ಪ ಅವ್ರಿಗೆ ಅವರೇ ಸಾಹಿತ್ಯ ಸ್ವತಃ ಅವರು ಅಲ್ಲೋ ಪ್ರಕಾಶ ಚಾಟ್ಗಳ ಅಂತ ಹೇಳಿಸ್ತೀರ ಹೆಂಗೋ ನಡೆದು ನಿಮ್ಗೆ ಅರ್ಥ ಆಗುತ್ತೆ, ಇನ್ ಯಾರಿಗೂ ಅರ್ಥ ಆಗಲ್ಲ, ಬಿಟ್ಟರೆ ಯಾರಿಗೆ ಗೊತ್ತಿರ್ತದೆ, ಬಿಟ್ಬಿಡಿ ಸುಮ್ಮನೆ ಅವ್ರ ಭಾಷೆ ಅಲ್ವಾ ಅದು. ಅಲ್ಲಿ ಅದರಲ್ಲಿ
ಅವಳು ಸಾವಂತ್ರ ಹೇಳ್ತಾರೆ, ದೇವ್ರ ಮನೆಗೆ ಮುಳ್ಳಕ್ಷ ಅಂತ. ದೇವ್ರನ್ನ ನಿಂದನೆ ಮಾಡೋದು ಒಂದು ರೀತಿಯ ಅಭಿವ್ಯಕ್ತಿ ನಮ್ಮದು. ಇದು ರಿಲಿಜಿಯಸ್ ಸೆಂಟಿಮೆಂಟ್ಸ್ ಹರ್ಟ್ ಮಾಡ್ತಿದ್ದಾರೆ ಅಂತ ಕೋರ್ಟ್ ರೂಲ್ ಮಾಡೋದು ಅಥವಾ ಸೆನ್ಸರ್ ಬೋರ್ಡ್ ರೂಲ್ ಮಾಡೋದು ಒಂದು ತರದ ದಬ್ಬಾಳಿಕೆ ಇದು. ಅದಕ್ಕಾಗಿ ನಾನು ಹೇಳ್ತೇನೆ, ಈ ಪ್ರಶ್ನೆ ಕೇಳಿದ್ದು ಅದಕ್ಕಾಗಿ. ಸಿನಿಮಾದ ಮೊದಲು ಇದರಲ್ಲಿ ಪೊಲೀಸ್ ಜೀಪ್ ಬರುತ್ತೆ, ಅಂದ್ರೆ ನಿಮ್ ಜೀಪ್ ಬರೋಕ್ಕಿಂತ ಮುಂಚೆ ಮಕ್ಕಳು ಎಲ್ಲ ಲೈನ್ಗೆ ಬೈಲ್ ಕಡೆಗೆ ಹೋಗ್ತಾ ಇರ್ತಾರೆ. ಜೀಪ್ ಬಂತು ಅಂತ ಎಲ್ಲ ಓಡ್ತವೆ. ಕ್ಯಾಮ್ರಾ ಇಲ್ಲಿದೆ, ಕ್ಯಾಮ್ರಾ ಟುವರ್ಡ್ಸ್ ಕ್ಯಾಮ್ರಾ ಮಕ್ಳುಗಳು ಓಡ್ಕೊಂಡ್ ಬಂದಿದೆ. ಚಿಕ್ಕ ಮಕ್ಳುಗಳು ಸರ್ 3 ವರ್ಷ 4 ವರ್ಷ 5 ವರ್ಷ ಚಡ್ಡಿ ಇಟ್ಕೊಂಡು ಓಡ್ಕೊಂಡ್ ಬರ್ತದೆ. ಅದು ವಲ್ಗರ್ ಅಂತ ಕಟ್ ಮಾಡಿಸಿದ್ರು. ಅದು ವಲ್ಗರ್ ಅಂತ ಹೇಳ್ಬಿಟ್ಟು ನಮ್ಮ ನಾಡಿನ ಪ್ರಖ್ಯಾತ ಒಬ್ರು ಸಚಿವರ ವೈಫ್ ಅಲ್ಲಿದ್ರು. ಅವ್ರು ಹೇಳಿದ್ರು ತುಂಬಾ ವಲ್ಗರ್ ಆಗಿದೆ. ಓಕೆ, ನೀವು ದರ್ಶನ್ ಸುದೀಪ್ ಇವರೆಲ್ಲ ಹಿಂದೆ ನಿಂತ್ಕೊಂಡು ಚಡ್ಡಿ ಹಾಕೊಂಡು ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ, ಅದು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ, ಆಯ್ತು ನಾನು ಕಟ್ ಮಾಡ್ತೀನಿ. ಸಚಿವರು ವೈಫಲ್ಲಿ ಇದ್ದಿದ್ದು ವಲ್ಗರ್. ಆಮೇಲೆ ಅದು ಹೆಣ್ಣು ಮಗಳಾಗಿ ಬಹಳ ನೋವಿದೆ. ತುಂಬಾ ಜನ ಹೇಳ್ತಾರೆ, ನಾನು ವೈಯಕ್ತಿಕವಾಗಿ ಅವ್ರ ಬಗ್ಗೆ ನಂಗೇನು ಇಲ್ಲ ಸರ್. ಒಂದ್ ಹೆಣ್ಮಗಳಾಗಿ ಈ ತರದೊಂದು ಪ್ರಯತ್ನ ಮಾಡ್ಕೊಂಡು ಹೋದಾಗ ಚರ್ಚೆ ಮಾಡ್ಬೇಕಾಗಿತ್ತು. ಚರ್ಚೆಗೂ ಫಸ್ಟ್ ಅವಕಾಶ ಕೊಡ್ಲಿಲ್ಲ. ಎರಡನೇದು ನನ್ಗೆ ತುಂಬಾ ನೋವಾಗಿತ್ತು, ಇವತ್ತು ನಿಮ್ಮ ಹತ್ರ ಹೇಳ್ಕೊಂತಿದ್ದೀನಿ. ಆ ಬಾಗಿ ಹತ್ರ ಹೋಗ್ಬಿಟ್ಟು ನನ್ಗೆ ಹೇಳ್ತಾರೋ, ರೀ ಎಲ್ರು ಎ ಸರ್ಟಿಫಿಕೇಟ್ ತಗೋಬೇಕು ಅಂತ ಒದ್ದಾಡ್ತಾರೆ, ನೀವೇನ್ರಿ? ನಾನು ತಿರುಗ್ಬಿಟ್ಟು ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು, ಮೇಡಮ್ ನಾನು ಸನ್ನಿ ಲಿಯೋನ್ ಹಾಕೊಂಡು ಸಿನಿಮಾ ಮಾಡಿಲ್ಲ, ಎ ಸರ್ಟಿಫಿಕೇಟ್ ತಗೊಳಕ್ಕೆ ತೇಜಸ್ವಿ ಸಿನಿಮಾ ಮಾಡಿದ್ದೀನಿ. ಇದು ದುರಂತ ಸರ್, ಇವತ್ತಿನ ದುರಂತ. ಇದೆಲ್ಲ ನೋಡಿದಾಗ ಬಹಳ ನೋವಾಗುತ್ತೆ. ಏನು ಅಷ್ಟೂ ವರ್ಷ ಕನ್ಸ್ ಕಾಣ್ತೀವಿ, ಆಮೇಲೆ ವಿಮೆನ್ ಡೈರೆಕ್ಟರ್ಗಳು ಅಂತ ಹೇಳಿದಾಗ ಬೇಕಾದಷ್ಟು ತಾರತಮ್ಯಗಳು ಇಲ್ಲಿದ್ದಾವೆ. ನಿಮ್ಗೆ ಕ್ಯಾಮ್ರಾ ತಗೊಂಡಾಗ ದುಡ್ಡೇನು ಕಮ್ಮಿ ಆಗಲ್ಲ ನಮ್ಗೆ, ಅಥವಾ ಲೊಕೇಶನ್ ಹೋದಾಗ ಏನು ಯಾವುದೇ ತರದ್ದು ಇದು ಸಿಗಲ್ಲ. ಇವ್ರು ಬರ್ಬೋದು, ಹಾಗೇನೆ ನನಗೆ ನಿಮ್ಗೆ ಕೆಲಸ ಮಾಡ್ತೀನಿ ಮೇಡಮ್ ಅಂತ ಇವ್ರು ಬರ್ಬೋದು, ನೀವು ಬರ್ತೀರ ಸರ್. ಅಂದ್ರೆ ಪ್ರತಿಯೊಂದೂ ಸೇಮ್. ಒಂದು ರಿಲೀಸ್ ಅಂತ ಬಂದಾಗ ಮತ್ತೆ ಆಗ್ತಾರೆ, ವಿಮೆನ್ ಮಾಡಿರೋದು, ಹಾಡುಗಳಿರಲ್ಲ, ವಲ್ಗರ್ ಇರಲ್ಲ, ಮತ್ತೊಂದಿರಲ್ಲ, ಓಕೆ ಥಿಯೇಟರ್ಗಳು ಇರಲ್ಲ. ಸೊ ಥಿಯೇಟರ್ಗಳ ಸಮಸ್ಯೆ ಆದಾಗ ನಾವು ಒದ್ದಾಡ್ತಾ ಇರ್ತೀವಿ, ಬರಲ್ಲ. ಅದೇ ಈ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ಬಂದಾಗ ರಜನಿಕಾಂತ್ ಅವರು ಮತ್ತೊಂದು ಬಂದು ಹೊಡೆದಾಡ್ತಾರೆ. ಈಗ ನಮ್ಮ ಸಿನಿಮಾಗೆ ನಿಜವಾಗ್ಲೂ ತಮಿಳು ವಿಜಯ್ದು ಫ್ಯಾನು ಎಲ್ಲವೂ ಇದಾಗುತ್ತೆ ಸರ್, ಯಾರು ಬರಲಿಲ್ಲ. ನನ್ನ ಕಡೆಯಿಂದ ಕಡೆ ಪ್ರಶ್ನೆ ಕೇಳ್ತೀನಿ. ಈಗ ನಮ್ದೊಂದು ವಾದ ಇದೆ ಕೆಲವ್ರದ್ದು. ನಾವೇನ್ ಹೇಳ್ತಾ ಇದ್ದೀವಿ, ನಮ್ಮ ಜೀನಿಯಸ್ ನಿಂದ ಐಡಿಯಾಸ್ ಬರಬೇಕು ಅಂತ. ಅಂದ್ರೆ ನಾನು ಬೇರೆ ತರ ವಿವರಿಸ್ತೀನಿ. ಈಗ ನಾವು ಫೆಮಿನಿಸ್ಟ್ ಥಿಯರಿನ ಓದ್ತೀವಿ, ಅಥವಾ ಜೂಡಿತ್ ಬಟ್ಲರ್ದು ಜೆಂಡರ್ ಇಸ್ ಪರ್ಫಾರ್ಮೆನ್ಸ್ ಅಂತ ಏನೋ ಓದ್ತೀವಿ. ಏನೇನೋ ಜಗತ್ತಲ್ಲಿ ಏನೇನೋ ಐಡಿಯಾಸ್ ಇರುತ್ತೆ, ಓದ್ತೀವಿ. ಆಲ್ ದಟ್ ಶುಡ್ ಬಿಕಮ್ ಅವರ್ ಸೆನ್ಸಿಬಿಲಿಟೀಸ್ ಅಂತ. ಅಂದ್ರೆ ನಮ್ಗೆ ನಮ್ಮ ಪ್ರಜ್ಞೆಗೆ ಏನೇನು ಬರುತ್ತೋ ಅದು ನಮಗಾಗಿಸ್ಕೊಡೋ ಥರದ್ದು ಇರಬೇಕು. ನಮಗೆ ಇಲ್ಲೇ ಇದ್ರೆ ಇಂಗ್ಲಿಷ್ ಪಾಠ ಮಾಡ್ತೀವಿ ಅಲ್ವಾ? ಈಗ ಫೆಮಿನಿಸಮ್ ಕೂಡ ಹಾಗೆ ಆಗಬೇಕು ಅನ್ನೋದು ನಮ್ದೊಂದು ಆಸೆ ಆಗುತ್ತೆ. ಆ ಥರದ್ದು ಈ ಸಿನಿಮಾದಲ್ಲಿ ಆಗಿದೆ. ನಿಮ್ಮ ಈ ಸಿನಿಮಾದ ಡೈಲಾಗ್ ನನ್ನ ಹೆಂಡತಿ ಮನೆಯಲ್ಲಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಒಂದು ಸುಮ್ಮನೆ ಹೋಗ್ತಾ ಇರ್ಬೇಕು ಹೇಳಿದ್ರೆ ಸುಮ್ಮನೆ ಹೋಗ್ತಾ ಇರ್ಬೇಕು. ನನಗೆ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದಾಗ ಸುಧಾ ಬೆಳವಾಡಿ ಅವರು ನನ್ಗೆ ಹೇಳಿದ್ರು, ನಿಮ್ಮ ಸಿಸ್ಟರ್ ಸುಮ್ಮನೆ ಈ ಸಿನಿಮಾ ನೋಡ್ಬಿಟ್ಟು ನನ್ನ ಅಣ್ಣನಿಲ್ಲ, ನನ್ನ ಗಂಡನಿಲ್ಲ, ಪ್ರತಿಯೊಬ್ಬರನ್ನ ನೋಡಿದ್ರೆ ಮೇಡಮ್ ಇಲ್ಲ ಹಾಗೆ ಮಾಡಬೇಡಿ, ಪ್ರಕಾಶ್ ಸರ್ ಎದುರುಗಡೆ ಇರಲ್ಲ, ಇಲ್ಲ ನಾವು ಸಿನಿಮಾ ಮಾಡ್ಬೇಕು ಅಂದ್ರೆ ಹಾಗೆಲ್ಲ ಮಾಡ್ಬಿಡ್ತೀನಿ. ಈ ಫೆಮಿನಿಸ್ಟ್ ಇಮ್ಯಾಜಿನೇಷನ್ ನೀವು ಅದನ್ನ ಪ್ರಜ್ಞಾಪೂರ್ವಕವಾಗಿ ಮಾಡಿದ್ದ ಅಥವಾ ನಿಮ್ಗೆ ಅನಿಸಿದ್ದನ್ನ ಮಾಡಿದ್ದ, ಅದು ಮಾಡಿದ್ಮೇಲೆ ಹೀಗೆ ಅಂತ ಗೊತ್ತಾಗತ್ತಲ್ಲ, ಅದರ ಒಂದು ವಿಮರ್ಶೆ ನಿಮ್ಮದು ಆಗಿರುತ್ತೆ, ಹೊರಗಡೆಯಿಂದಲೂ ಬಂದಿರುತ್ತೆ ಪ್ರತಿಕ್ರಿಯೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಸರ್. ಮೊದಲನೇದಾಗಿ ತೇಜಸ್ವಿ ಅವರನ್ನೇ ಬಂದಿದ್ದಾರೆ ಅದರಲ್ಲಿ ಬೇಕಾದಷ್ಟು ಸೂಚ್ಯವಾಗಿ. ಸುಮ್ಮನೆ ಅದೇ ನನಗೆ ಕತೆ ಓದಬೇಕಾದ್ರೆ ಯಾವಾಗಲೂ ಅಭಿಷೇಕ್ ಸರ್ ನಂಗೆ ಹೇಳೋರು, ಅವ್ರು ಏನ್ ಬರ್ದಿಲ್ವೋ ಅದನ್ನೇ ಯೋಚನೆ ಮಾಡೋ ಅಂತ. ಏನ್ ಬರೆಯಕ್ ಹೊರಟಿದ್ದಾರೆ ಅನ್ನೋದನ್ನು ಸೂಚ್ಯವಾಗಿ ಹೇಳ್ಬಿಟ್ಟಿದ್ದಾರೆ, ಅದನ್ನ ನೀನು ಸ್ಕ್ರೀನ್ ಮೇಲೆ ತಗೊಂಬ, ಬರ್ದಿರೋದೇ ತಗೊಂಡ್ ಬಂದ್ರೆ ನೀನ್ ಯಾಕೆ ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲಿ ಬರುವಂತ ನಾಗಮ್ಮ ಇರ್ಬೋದು, ದಾನಮ್ಮ ಇರ್ಬೋದು, ಪ್ರತಿಯೊಬ್ಬರನ್ನು ಕೂಡ ನಾನು ಇವತ್ತಿಗೂ
ಮಕ್ಳಿಂದಿರೋ ನಾಗವ, ಎಲ್ಲೋ ಒಂದ್ ಕಡೆ ಕೆರೆ ಬಾವಿಲಿ ಹೆಣ ಆದಂತ ಸಂದರ್ಭದಲ್ಲಿ ನಾನು ಚಿಕ್ಕ ಹುಡುಗಿ ನೋಡಿದೀನಿ. ಈ ತರ ಆಗುತ್ತೆ, ಯಾಕಂದ್ರೆ ಅದನ್ನೇ ನಾನು ಮೇಲ್ ಇಟ್ಕೊಂಡು ಹೋಗಕ್ಕಾಗ್ತಿಲ್ಲ. ಬಟ್ ಅದು ಸಿಕ್ಕಾಗ ಹಳ್ಳಿ ಅಂತ ಬಂದಾಗ, ಆಮೇಲೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಬೇಕಾದಷ್ಟು ನಮಗೂ ಆದಂತ ಒಂದು ಸಂದರ್ಭಗಳಿರ್ತವೆ. ಈ ವೃತ್ತಿ ಬದುಕಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮಗಾದಂತ ಆಘಾತಗಳು ಇವುಗಳ ಒಂದ್ ಕಡೆ ದಾನಮ್ಮ ಹೇಳ್ತಾಳೆ, ದೇವ್ರಿಗೆ ಹೇಳ್ತಾಳೆ, ತಿಗ ಮುಚ್ಕೊಂಡು ಹೋಗು ದೇವ್ರೆ ಅಂತ ಹೇಳ್ತಾಳೆ. ಸೊ ಅದು ನಾನು ನೋಡಿದ್ದೀನಿ ಸರ್. ನನ್ನ ತಾಯಿ, ನನ್ನ ದೊಡ್ಡಮ್ಮ ಇದ್ದಾನೆ, ಅವಳಿಗೆ ಎಷ್ಟು ಒಳ್ಳೆ ಹೆಂಗಸು ಅಂತ ಹೇಳಿದ್ರೆ ದಾನಮ್ಮನೇ ಅವಳ. ದಾನಮ್ಮ ಕಮ್ಮಿ ಆದ್ಲು ನಾನು ನೋಡ್ಬೋದ್ರೆ, ದೇವ್ರು ದಿಂಡ್ರು ಇದು ಎಲ್ಲ ಏನಿಲ್ಲ. ದೇವಸ್ಥಾನಕ್ಕೆ ಯಾವತ್ತಾದ್ರೂ ಒಂದ್ಸತಿ ಹೋಗೋದು. ಅವಳಿಗೆ ದೇವ್ರ ಬರೋ ಪೂಜೆ ಹಬ್ಬ ಇದನ್ನಲ್ಲ ಅವ್ನು ಕಂಡ್ರೆ ಆಗಲ್ಲ. ಅವನು ತುಂಬಾ ಗೊತ್ತಿತ್ತು, ಅವ್ರನ್ನ ನೋಡ್ತಾ ಇದ್ರು. ಒಂದ್ಸತಿ ಅವನಿಗೂ ಗೊತ್ತು ಅವನಿಗೆ ಅದಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದಿದ್ರು. ಅವನಿಗೂ ಪೂಜೆ ಮಾಡಿಸ್ಬಿಟ್ಟು ಹಣ್ಣುಕಾಯಿ ತಗೊಂಡ್ ಬಂದ್ರು. ಅವ್ನು ಯಾರಿಗೋ ಏನೋ ಹೇಳ್ತಾ ಇದ್ದ, ನಿಮ್ಗೆ ಹಾಗಾಗುತ್ತೆ ಮಗಳೇ, ಹೀಗಾಗುತ್ತೆ ಅಂತ. ಹಿಂಗ್ ಬರ್ಬೇಕಾದ್ರೆ ಏನ್ ಮಾಡ್ಲಿ ಮಗಳೇ ನಿಂಗೆ ಅಂತ, ನಿಂದು ನೀನ್ ನೋಡ್ಕೊ, ಅಮಿಕೊಂಡು ನಿಂತ್ಕೊಳ್ಳ, ದೇವ್ರಿಗೆ ಹೇಳ್ತು. ಎಲ್ಲಾರ್ಗು ಶಾಕು, ನನಗ್ ಶಾಕು ಚಿಕ್ಕ ಹುಡುಗಿ. ಏನು ಅಂದ್ರೆ ದೇವ್ರಿಗೆ ಹಿಂಗ್ ಹೇಳ್ದ. ನಾನ್ ದಿನ ಅವ್ನು ನೋಡ್ತಾ ಇದ್ದೆ, ದೇವ್ರಿಗೆ ಬೈದಿದೆ ಅವ್ವ ಯಾವತ್ತಾರು ಸತ್ತೋಗುತ್ತೆ ಅಂತ. ಇವತ್ತು 90 ವರ್ಷ ಗುಂಡ್ಕಲ್ಲಾಗಿದೆ ಸರ್. ಹೇಳ್ತೀನಿ, ನೀವು ಯಾವುದನ್ನ ಶಿಷ್ಟ ಭಾಷೆ ಅಂತಿರೋ ಪೇಟೆ ಭಾಷೆ ಅಂತ ಹೇಳ್ತಾರೋ ಅದರಲ್ಲಿ ಆ ಮಾತನ್ನು ಹೇಳಕ್ಕಾಗಲ್ಲ, ಅದು ಬ್ಯಾನ್ ಆಗುತ್ತೆ. ಸಬಾಲ್ಟನ್ ಅಂದ್ರೆ ಅದು ಸೆನ್ಸ್, ಅದೊಂದು ಸಬಾಲ್ಟನ್ ಸೆನ್ಸಿಬಿಲಿಟಿ ಅನ್ನೋದು ಹಂಗೆ ಇರಬೇಕಾಗಿತ್ತು. ಅಂದ್ರೆ ನಾವು ಇಂಜಿನಿಯರಿಂಗ್ ಓದೋದ್ರಿಂದ ನನಗೆ ಕಾಣಿಸುತ್ತೆ. ಇಲ್ಲದೇ ಇದ್ರೆ ನಮ್ಗೆ ಒಂಥರ ಬ್ಲೈಂಡ್ ಆಗ್ಬಿಡ್ತೀವಿ, ನಮ್ಗೆ ಅರ್ಥನೇ ಆಗಲ್ಲ, ಹಂಗಿರುತ್ತೆ. ಇದು ನೋಡಿ, ಅದು ಆ ಹೇಳೋ ಸ್ವಾತಂತ್ರ್ಯ ಎಲ್ಲಿ ಬರುತ್ತೆ ಅಂದ್ರೆ ಆ ಬದುಕಲ್ಲಿ ಬರುತ್ತದೆ. ನೀವು ಅದನ್ನ ತಂದು ಮೇನ್ ಸ್ಟ್ರೀಮ್ ಸಿನಿಮಾಲ್ ಅದನ್ನ ಹೇಳೋದಕ್ಕಾಗಲ್ಲ. ಹಿಂದಿ ಮೇನ್ ಸ್ಟ್ರೀಮ್ ಸಿನಿಮಾಲ್ ಆ ಮಾತನ್ನ ಹೇಳಿಸಿದ್ರೆ ನೀವು ಆ ಫಿಲ್ಮ್ನ ಬ್ಯಾನ್ ಮಾಡ್ತಾರೆ, ಮಾಡಕ್ಕಾಗಲ್ಲ. ಸತ್ಯವಾದ ಒಂದು ಭಾಷೆ ಅದರಿಂದ ಹೇಳಿಸ್ಬೋದು. ಅದಕ್ಕಾಗಿ ನನ್ನ ಪ್ರಕಾರ ಒಂದು ಕಲ್ಚರಲಿ ಇಂಪಾರ್ಟೆಂಟ್ ಫಿನಾಮಿನನ್ ಇದು. ತೇಜಸ್ವಿ ಅವರ ಕತೆ ಎಷ್ಟೋ ಜನ ಇದನ್ನ ಮಾಡಬೇಕು ಅಂತಿದ್ರು, ನಮ್ಗೆಲ್ಲರಿಗೂ ಗೊತ್ತು. ಯಾರು ಫೀಲ್ಡಲ್ಲಿ ನಮ್ಗೆಲ್ಲರಿಗೂ ಗೊತ್ತು. ಒಂದು 10 ಜನ ರೈಟ್ಸ್ ತಗೊಂಡಿರ್ಬೋದು, ಬಿಟ್ಟಿರ್ಬೋದು. ಎಷ್ಟು ಜನ ರೈಟ್ಸ್ ತಗೊಂಡಿದ್ದಾರೆ ಇದಕ್ಕೆ, ಯಾರು ಮಾಡಕ್ ಆಗಿರ್ಲಿಲ್ಲ. ಅದನ್ನ ಮಲ್ನಾಡಿಂದ ಕಿತ್ತಾಕೊಂಡು ಇಲ್ಲಿ ತಂದು ಅದಕ್ಕೆ ಎತ್ತಾಕೊಂಡು ತಂದು ಆಗಿಸ್ಕೊಂಡು ಈ ಹೆಣ್ಣು ಮಾಡಿರೋದು ನಮ್ಮಲ್ಲಿ ಒಂದು ಕಲ್ಚರಲಿ ಇಂಪಾರ್ಟೆಂಟ್ ಫಿನಾಮಿನನ್ ಅಂತ ನಾವು. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಇವ್ರದ್ದಾಗಲಿ ನೆಕ್ಸ್ಟ್ ನೀವು ಮೇಡಮ್. ಮತ್ತೆ ತಿರ್ಗಾ ಸೆನ್ಸಾರ್ ವಿಷಯಕ್ಕೆ ಬರೋಂಗಿದ್ರೆ, ಇದು ಆ್ಯಕ್ಚುಲಿ ತೇಜಸ್ವಿಯವ್ರ ಕತೆ. ಅಗ್ನಿ ಶ್ರೀಧರ್ ಅಂತ ದೊಡ್ಡ ಸಾಹಿತಿಗಳ ಚಿತ್ರಕಥೆ ಸಂಭಾಷಣೆ ಬರೆದಿದ್ರು. ಸೊ ಇಷ್ಟಾಗಿನ ಮೊದಲು ನಾನು ಯಶಸ್ಸು ಹೇಳ್ಬಿಡ್ತೀನಿ. ನಿಮ್ಮ ಹೋರಾಟದ ಪ್ರತಿಫಲವಾಗಿ ಆವತ್ತಿನ ಅಧಿಕಾರಿ ಯಾರಿದ್ರು, ನಟಾಶಾ ಡಿಸೋಜಾ ಅನ್ನೋರು, ಅವ್ರನ್ನ ಬೇರೆ ಕಡೆ ವರ್ಗಾಯಿಸಿದ್ರು. ಅದೇ ಕನ್ನಡ ಬರದೇ ಇರೋದು. ನನ್ನದು ಈಗ ನೀವು ಅಲ್ಲ, ತೇಜಸ್ವಿ ಅವರ ಒಂದು ಕೃತಿಯನ್ನ ಕನ್ನಡ ಬರದೇ ಒಂದು ಅಧಿಕಾರಿ ನಮ್ಗೆ ಅಲ್ಲ, ಅದೇ ಅವರು ನಿಮ್ಮ ಹೋರಾಟದ ಪ್ರತಿಫಲವಾಗಿ ಅವ್ರನ್ನ ವರ್ಗಾಯಿಸಿದ್ರು. ನಮ್ಮ ಪ್ರಶ್ನೆ ಏನು ಅಂದ್ರೆ, ನೀವು ಸ್ವಲ್ಪ ಇವತ್ತೇನು ನಾವು ಡೈರೆಕ್ಟರ್ ಕಟ್ಸ್ ನೋಡಿದ್ವು, ಅದೇ ಕಟ್ನ ನೀವು ಸ್ವಲ್ಪ ಕಾದಿದ ಹೋರಾಟ ಎಲ್ಲ ಆದ್ಮೇಲೆ ರಿಲೀಸ್ ಮಾಡ್ಬೋದಾಗಿತ್ತಲ್ಲ ಅನ್ನೋದು. ಸರ್, ಥಿಯೇಟ್ರು ನನ್ಗೆ ಯಾರು ಕೊಡ್ತಾ ಇದ್ರು? ನಾನು ಬಡ್ಡಿಗೆ ದುಡ್ಡು ತಂದಿದೆ, ಇಷ್ಟು ದಿನದ ತನಕ ಬಡ್ಡಿ ದುಡ್ಡು ಯಾರು ಕಟ್ಬೇಕಾಗಿತ್ತು ಸರ್? ಬಟ್ ನಾವು ಆಗ ಥಿಯೇಟ್ರಿಕಲ್ ವರ್ಷನ್ ನೋಡಿದಾಗ ಫುಲ್ ಕಂಪ್ಲೀಟ್ಲಿ ಇಟ್ ವಾಸ್ ನೀವೇ ಹೇಳೋ ಥರ ನಮ್ಗೇನು ಆಗ ಸಿಗ್ಲಿಲ್ಲ ಆಗ. ಸೊ ಅದೊಂದು ಪ್ರಶ್ನೆ, ಅದು ಫುಲ್ ಸತ್ವಾನೇ ಹೊಟ್ಟೋಗಿತ್ತು. ಇಟ್ ವಾಸ್ ಡಮ್ಮಿ ಅಷ್ಟೇ, ಮ್ಯೂಟ್ ಮಾಡಿದ್ರು. ಫುಲ್ ಥ್ರೂ ಔಟ್ ಇದು ಥಿಯೇಟ್ರಿಕಲ್ ರಿಲೀಸ್ ಏನಾಗಿತ್ತು, ಇಟ್ ವಾಸ್ ಕಂಪ್ಲೀಟ್ಲಿ ಎ ಡಮ್ಮಿ ವರ್ಷನ್. ಸಿನಿಮಾ ಅನ್ನೋದು ಬೇಕಾದಷ್ಟು ವಿಷಯಗಳನ್ನ ಒಳ್ಕೊಂಡಿರುತ್ತೆ. ಅಂದ್ರೆ ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಥಿಯೇಟರ್ ಇರ್ಬೋದು, ಅದು ಪ್ರೊಡ್ಯೂಸರ್ ಹಣ ಇರ್ಬೋದು, ಎಲ್ಲವನ್ನು ಒಳಗೊಂಡಾಗ ನಮ್ಗೆ. ಆಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಇವತ್ತು ವಾರಕ್ಕೆ 5 ಸಿನಿಮಾ 6 ಸಿನಿಮಾಗಳು ಬರ್ತಾ ಇದೆ. ನಮ್ದು ಕನ್ನಡ ಸಿನಿಮಾ, ಅದ್ರ ಜೊತೆಗೆ ತಮಿಳು, ತೆಲುಗು ಎಲ್ಲ ಸ್ಟಾರ್ಗಳು, ಬಿಗ್ ಸ್ಟಾರ್ಗಳು ಎಲ್ಲವನ್ನು ಮೀರಿ ನಾವು ಬರ್ಬೇಕಾಗುತ್ತೆ. ಬಹುಶಃ ನಾನು ಆ ಟೈಮಲ್ಲಿ ರಿಲೀಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇನ್ನ 2 years ಆಗ್ತಾ ಇತ್ತು ರಿಲೀಸ್. ನೋಡಿ, ಇಲ್ಲಿ ದುರಂತ ಏನಂದ್ರೆ ಅವರು ವಿವರಣೆ ಕೊಡೋ ತರದಾಗಿಲ್ಲ.
ಆ ಸೆನ್ಸಾರ್ ಬೋರ್ಡ್ ಮಾಡಿದ್ದು ದ್ರೋಹ ಅವರಿಗೆ ಅಲ್ಲ, ಅವ್ರಿಗೆ ಮಾಡಿದ್ದು ದ್ರೋಹನೂ ಇದೆ. ಆದ್ರೆ ಕನ್ನಡ ಜನತೆ ಮಾಡಿದ ದ್ರೋಹ ತುಂಬಾ ದೊಡ್ಡದಿದೆ ಅಂತ ಹೇಳ್ಕೊಂಡು ನಮ್ಮ ಕಷ್ಟ ಅಂತ ಹೇಳ್ಕೋಬೇಕಾಗಿತ್ತು ನಾವು ಇದನ್ನ. ಅದನ್ನ ಅವ್ರ ಕಷ್ಟ ಅಂತ ನೋಡ್ತಿದೀವಲ್ಲ, ಅದು ಅದು ಕೆಲವೊಂದ್ಸಲಿ ಆಧಾರದ ದುರಂತಗಳಾಗ್ತವೆ ಅನ್ಸುತ್ತೆ. ಮೊನ್ನೆ ಕಿಶೋರ್ ನಾನು ಒಟ್ಟಿಗೆ ಇದ್ವಿ, ಅವ್ರಿಗೊಂದು ಫೋನ್ ಬಂತು ಇಂಟರ್ವ್ಯೂ ಮಾಡಿದ್ದೆ. ಕಮಾಲಿ ಸರ್ ಹಂಗಿದ್ರೆ ಹಿಂಗಿದ್ರೆ ಆ ಮನುಷ್ಯ ಒಂದು ಮಾತು ಹೇಳಿದ್ರು, ನಿಮಗೆ ರಜನಿಕಾಂತ್ ಎಷ್ಟು ಮುಖ್ಯ ಆಗ್ತಾರೋ ನಾವು ಭಾಷೆ ಬೆಳೆಸ್ಬೇಕು ಅಂತ ಹೇಳ್ತಾ ಇದೀವಲ್ವಾ, ಕಿರುಗೂರ್ ಅಂತ ಕೃತಿ ಬಂದಾಗ, ಕಬೀರ ಅಂತ ಕೃತಿ ಬಂದಾಗ ಅಥವಾ ಮತ್ತೊಂದು ಕೃತಿ ಬಂದಾಗ ಅದನ್ನ ರಜನಿಕಾಂತ್ ಥರನೇ ನೀವು ನೋಡಿದಾಗ ಭಾಷೆ ಬೆಳೆಸಕ್ಕೆ ಸಾಧ್ಯ ಇರೋದು. ಅದನ್ನ ಅವ್ರು ಮಾಡ್ತಾ ಇದ್ದಾರೆ, ನೀವು ಮಾಡ್ತಾ ಇಲ್ಲ. ಮಾಡ್ಬೋದು. ನಾನು ಮೊದಲು ಹೋದ್ರೆ ಮೂವಿ ನೋಡಾದ್ರೆ ಮತ್ತೆ ಮನೆಗೆ ಹೋಗುತ್ತೆ. ವೆರಿ ಡಿಫಿಕಲ್ಟ್ ಅಂದರೆ ತುಂಬ ಕಷ್ಟವಾದ ಒಂದು ಸಬ್ಜೆಕ್ಟ್ ತಗೊಂಡು ನೀವು ತುಂಬ ಕಷ್ಟಪಟ್ಟಿದ್ದೀರಿ. ಕ್ವಶನ್ಸ್ ಇಲ್ಲ, ಪರಿವಾಡಿಸ್ ತುಂಬ ಇದೆ. ಅಂದರೆ ಅದು ಸಕಲ್ ತುಂಬ ಇದೆ. ಆ ಕಾದಂಬರಿನ ಒಂದು ಲೈನ್ ತಗೊಳ್ಳೋದು ಕಷ್ಟ ಇದೆ, ಅದು ತುಂಬ ಇದೆ. ಬಟ್ ಸ್ವಲ್ಪ ಸೀನ್ಗಳಲ್ಲಿ ಈ ಜಗಳಗಳಾಗಿ ಸ್ವಲ್ಪ ತುಂಬ ಅಬ್ವಿಯಸ್ ಆಗಿ ಇದು ನಿಮಗೆ ನೀವು ಡಿಸಿಷನ್ ತೊಗೊಂಡು ಮಾಡಿರೋದ ಅಥವಾ ದೇರ್ ವಾಸ್ ನೋ ಚಾಯ್ಸ್ ಐ ಹ್ಯಾಡ್ ಟು ಸ್ಟಿಲ್ ಟೇಕ್ ದಿಸ್ ಡಿಸಿಷನ್ಸ್ ಇನ್ ಫ್ಯಾಕ್ಟ್ ಲೆಟ್ಸ್ ಸೇ ದ ಫಸ್ಟ್ ಸೀನ್ ಆಫ್ ದ ಫೈಟ್ ನಾಲ್ಕು ನಿಮಿಷ ಜಗಳ ಆಗ್ತಿದ್ದಾರೆ ನನ್ನ ಜೊತೆ. ಇಟ್ ವಾಸ್ ವೆರಿ ಸಟಲ್ ಇನ್ ದ ನಾವೆಲ್. ನಾವೆಲ್ ಅಂದರೆ ಅದೊಂದು ಪೇಜಸ್ ಕೃತಿಗಳಲ್ಲಿ ಒನ್ ಆಫ್ ದ ಸ್ಟೋರೀಸ್ ಅಲ್ಲಿದೆ, 60 ಪೇಜಸ್ ಅಲ್ಲಿ ಮುಗಿದೋಗ್ತದೆ. ಸರ್ ನೀವು ಬೆಳಗ್ಗೆ ಎದ್ದು ಎಲ್ಲಾದ್ರೂ ನಲ್ಲಿ ನೀರು ಬಿಡ್ತಾರಲ್ಲ ಅಲ್ಲೆಲ್ಲಾದ್ರೂ ಹೋಗಿದ್ದೀರಾ ಸರ್? ಹೋಗಿದ್ರೆ ಗೊತ್ತಿರ್ಬೇಕಾಗ್ತದೆ. ಬಟ್ ಇನ್ ದ ಮೂವಿ ಏನಾಯ್ತು ಅಂದ್ರೆ ಜಗಳ ನ್ಯಾಚುರಲ್, ಬಟ್ ಸ್ವಲ್ಪ ಆಕ್ಟರ್ಸ್ ತುಂಬಾ ಸ್ಟ್ರೆಸ್ ಕೊಟ್ಟು ಜಗಳ ಆಡ್ತಾ ಇರ್ತಾರೆ ಸ್ಟ್ರೆಸ್ ಅಂದ್ರೆ ಸರ್ ಹಳ್ಳಿ ಹೆಣ್ಮಕ್ಳು ಹಂಗೆ ಓಡಾಡೋದು. ಅವರು ಸ್ಟ್ರೆಸ್ಫುಲ್ ಅಲ್ಲ. ನೀವು ಬನ್ನಿ ನನ್ನ ಜೊತೆ ಹಳ್ಳಿ ಕರ್ಕೊಂಡು ಹೋಗ್ತೀನಿ. ಇವಾಗ 2 ತಿಂಗಳಿಗೆ ನನ್ಗೇನು ಅನ್ಸುತ್ತೆ ಗೊತ್ತಾ, ನಾನು ಹೇಳ್ತೀನಿ ನೋಡಿ, ನೀವು ಅವ್ರು ಮಾಡ್ತಾ ಇರೋದು ವಿಮರ್ಶೆ. ನೀವು ಎಷ್ಟೇ ಹೇಳಿದ್ರು ಅವ್ರಿಗೆ ಸಮಾಧಾನ ಆಗದೆ ಇರ್ಬೋದು. ನೀವು ಯಾಕೆ ಮಾಡಿದ್ರಿ ಅಂತ ಹೇಳ್ಬೋದು. ಇಲ್ಲ ನನಗೆ ನಾನು ನಿಮ್ಗಾಗಿ ಹೇಳ್ತಾ ಇದ್ದೀನಿ, ಅದನ್ನ ನಿಮ್ಮ ಪರವಾಗಿ ಅಲ್ಲ ಗೊತ್ತಾಯ್ತು. ಈಗ ಏನಾಗುತ್ತೆ ಅಂತಂದ್ರೆ ಹಳ್ಳಿ, ನೀವ್ ಹೇಳೋದಲ್ಲ ಸರ್, ನನ್ನ ಪರಿಸರ ಹಳ್ಳಿ. ನಾನ್ ಮಾಡಿರೋದೇ ಕಮ್ಮಿ ಅನ್ಕೊಂಡ್ಬಿಟ್ಟಿದೀನಿ. ಅವ್ರು ಹೇಳ್ತಾರ ಅವರು, ನಾವು ಹಂಗಲ್ಲ ಮಗ ಹಿಂಗ್ ಓಡಾಡ್ತೀವಿ, ನೀನ್ ತೆಗ್ರೇ ಇಲ್ಲ ಅಂತ ನನ್ನ ಚಿಕ್ಕ ಬಂದ್ರು. ನಾನು ಹೇಳಿದೆ ಇನ್ನೊಂದು ಸಿನಿಮಾದಲ್ಲಿ ತೆಗಿತೀನಿ. ಆಮೇಲೆ ಏನ್ ಗೊತ್ತಾ, ನಾವು ಬಳಸೋ ಭಾಷೆ ಎಲ್ಲ ಬಳಸಿಲ್ಲ ನೀನು ಅಂತ ನಾನು ಹೇಳ್ದೆ. ಇದು ಸದ್ಯಕ್ಕೆ ರಿಲೀಸ್ ಮಾಡಿದ್ದಾರೆ, ನಿಮ್ ಭಾಷೆ ಒಳಗೆ ನಾನು ಬ್ಯಾರೆ ಆಗೋಗುತ್ತೆ ಇದೆ ಹೇಳ್ಬಿಡು. ನಮ್ಗೆ ಹಳ್ಳಿ ಅದೇ ಹಳ್ಳಿ ವಾತಾವರಣ ಇದೆಯಲ್ಲ ಸೇಮ್ ಹಾಗೆ ಇರುತ್ತೆ ಸರ್. ನಾನು ಕಣ್ಣಾರೆ ನೋಡಿದೀನಿ, ನಾನು ಏನ್ ನೋಡಿದೀನಿ ಅದನ್ನ ಕಟ್ಕೊಟ್ಟಿದ್ದೀನಿ. ಮೇಡಮ್ ಅದನ್ನು ನಾನು ಕಂಟೆಸ್ಟ್ ಮಾಡ್ತಾ ಇಲ್ಲ, ಐ ಆಮ್ ನಾಟ್ ಕಂಟೆಸ್ಟಿಂಗ್ ದಿ ಸೀನ್. ಅದರಲ್ಲಿ ಸಮ್ ಆಫ್ ದೀಸ್ ಆಕ್ಟರ್ಸ್ ದೇ ಲೈಕ್ ಫೋರ್ಸ್ ಟು ಫೈಟ್ ಅಂತ ನಾವು ಇಲ್ಲ ನಮ್ಗೇನು ನೆಕ್ಸ್ಟ್ ಅದು ಅಲ್ಲ ಇದು ಸೌಂಡ್ ಲೆಫ್ಟ್ ಟು ರೈಟ್ ಸೌಂಡ್ ಪ್ರಾಬ್ಲಮ್. ಇದು ನೋಡಿ ಸೌಂಡ್ ಮಾಡಿದಾಗ ಏನಿರುತ್ತೆ, ಇದು ಅದನ್ನು ಹೇಳ್ತೀನಿ, ಒಂದು ಪ್ರಾಬ್ಲಮ್ ಇದೆ ನಮಗೆ. ಯಾಕೆಂದ್ರೆ ಇದು ಟೆಂಪರರಿ ಥಿಯೇಟರ್. ನಮಗೆ ಸೌಂಡ್ ಅಲ್ಲಿ ಇವಾಗ ಮಿಕ್ಸ್ ಮಾಡಿದಾಗ, ಈಗ ಸಿಂಗ್ ಸೌಂಡ್ ಮಾಡ್ತಾ ಇದ್ರೆ ರೆಕಾರ್ಡಿಂಗ್ ಅಲ್ಲಿ ಸೌಂಡ್ ಕ್ಯಾಪ್ಚರ್ ಮಾಡಿದಾಗೆ ವಿಲ್ ಅಸೈನ್ ಲೆಫ್ಟ್ ರೈಟ್, ಮೀಡಿಯಂ ಲೆಫ್ಟ್, ಮೀಡಿಯಂ ರೈಟ್, ಸೆಂಟರ್, ಆ ಥರ ಸೌಂಡನ್ನು ಅಸೈನ್ ಮಾಡಿಬಿಡ್ತಾರೆ. ಆ ಸಿಸ್ಟಮ್ ಪ್ಲೇಬ್ಯಾಕ್ ಅಲ್ಲಿ 7.1 ಆ ಥರ ಪ್ಲೇಬ್ಯಾಕಿಗೆ ಮಾಡಿರ್ತಾರೆ. ಅದು ನೀವು ಸೈಡ್ ಹಾಕಿರೋ ಸ್ಪೀಕರ್ಸ್ ಸೌಂಡ್ ಕೆಲಸನೇ ಬರೋದೇ ಇಲ್ಲ, ಬ್ಯಾಕ್ ಸ್ಪೀಕರ್ ಹಾಕಿರೋ ಸೌಂಡ್ ಬರೋದೇ ಇಲ್ಲ. ಆಕ್ಚುಲಿ ಡೈಲಾಗ್ ಇದ್ರೆ ಕೇಳಿಸೋದೇ ಇಲ್ಲ, ಕೆಲಸ ಆ ಥರ ಸಮಸ್ಯೆ ಇಲ್ಲ. ಅದಕ್ಕೆ ಟೆಕ್ನಿಕಲಿ ಇದು ಸಿನಿಮಾದ ಅಪವಾದ ಮಾಡಿರುತ್ತೆ ಈ ಜಾಗ. ಅದನ್ನ ನಾನು ಕ್ಷಮೆ ಯಾಚಿಸ್ತೀನಿ. ನಮ್ಮೊಂದು 2-3 ತಿಂಗಳು ಕೊಡಿ, ನಾವು ಅದನ್ನು ಮುಗಿಸ್ಕೊಡ್ತೀವಿ. ಒಳ್ಳೆ ಥಿಯೇಟರ್ ನಾನು ಕೂಡ ಹಳ್ಳಿಯಲ್ಲಿ ಅದೇ ಥರ ರಾಶಿ ಮಿಷನ್ ಮಾಡಬೇಕಾದ್ರೆ ನಾನು ಬೆಳೆದಿರೋದು.
ಆ ಥರ ಆ ಸೀನಲ್ಲಿ ಬರ್ಬೇಕಾದ್ರೆ ನಾನು ಕೂಡ ಈ ಥರ ಆಗಲ್ಲ ಕಂಡಿರೋಂಗಿಲ್ಲ. ಸೊ ಅದು ಇನ್ನೂ ಚೆನ್ನಾಗಿ ಬಿಡ್ಬೋದು, ಇರೋದು ಓಕೆ ಚೆನ್ನಾಗಿದೆ, ಬಟ್ ಇನ್ನೂ ಚೆನ್ನಾಗಿ ಮಾಡಿ ಬರ್ಬೋದಾಗಿತ್ತು ಅಂತ ನಾನು ಭಾಳ ಆ ವರ್ಷ ನಿಂತ್ಕೊಂಡಾಗ ಭಾಳ ಅನಿಸ್ತಾ ಇತ್ತು. ಇರ್ಬೋದೇನೋ. ಯಾಕಂದರೆ ನಾನು ಪ್ರತಿ ಸಲ ಈ ಥರ ಬರ್ಬೇಕಾದ್ರೆ ಆ ಮೂವಿ ನೋಡಿದ್ರೆ ಭಾಳ ಮಾತಾಡಬೇಕಾಗಿಲ್ಲ ಬಂದಮೇಲೆ ಇದೆಲ್ಲ ಕೇಳಿದ ಮೇಲೆ ಐ ಮೀನ್ ನನ್ನ ಬೇರೆ ಇದಾಗಿದೆ. ಯಾಕಂದರೆ ನೀವೆಲ್ಲ ಯಾವ ಥರ ಮೇಕಿಂಗು ಅದೆಲ್ಲ ಹೇಳ್ತಾ ಇರ್ತಾರೆ, ಇದೆಲ್ಲ ಬಿಡುತ್ತೆ ಅವರು ಹೇಳ್ಬೇಕಂತ ಹೇಳ್ಬೇಕಂತ. ಸೊ ಅದು ರಿಯಲಿಸ್ಟಿಕ್ ಆಗಿ ಬಂದಿಲ್ಲ. ಥ್ಯಾಂಕ್ ಯು ಸುಮನ್. ಕನ್ನಡದಲ್ಲಿ ಈ ಥರ ಒಂದು ಚಿತ್ರವನ್ನು ಇಟ್ಸ್ ಎ ಬೋಲ್ಡ್ ವೆಂಚರ್. ಯಾರೇ ಆದರೂ ಕೂಡ ಪುಸ್ತಕವನ್ನು ಓದಿದಾಗ ಇದನ್ನು ಸಿನಿಮಾಕ್ಕೆ ಮಾಡೋದಕ್ಕೆ ಸಾಧ್ಯವಾ ಅನ್ನೋ ಪ್ರಶ್ನೆ ಬರುತ್ತೆ. ಇದೇ ರೀತಿ ನಮ್ಮ ಲಂಕೇಶ್ ಅವರು ಸಫಕ್ಲೀಸ್ ಅವರ ಲೈಸೆನ್ಸ್ ಡೇಟಾ ಅನ್ನೋ ಒಂದು 80ರ ದಶಕದಲ್ಲಿ ಸ್ತ್ರೀ ಬಂಡಾಯ ಅಂತ ಒಂದು ನಾಟಕವನ್ನು ಬರೆದಿದ್ರು. ಒಂದು ರೀಡಿಂಗ್ ಕೊಟ್ಟಾಗ ಭಾಳಷ್ಟು ಜನ ಹೆಂಗಸರನ್ನ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋ ಒಂದು ದೃಷ್ಟಿಲಿತ್ತು. ಬಟ್ ಈ ಟುಕ್ ಇಟ್ ಆಸ್ ಎ ಚಾಲೆಂಜ್. ಆ್ಯಂಡ್ ಭಾಳಷ್ಟು ಜನ ಹೆಂಗಸರುಗಳು ಕನ್ನಡ ಮಾತಾಡೋಕ್ಕೆ ಬರ್ದೋಯ್ತು. ಸೆಂಟ್ರಲ್ ಕಾಲೇಜ್ ಹುಡುಗರನ್ನೆಲ್ಲ ಹುಡುಗಿರನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ಆ ನಾಟಕದ ಪ್ರಯೋಗ ಮಾಡಿದ್ರು. ಅಲ್ಲೂ ಕೂಡ ಭಾಷೆಗಳ ಪ್ರಯೋಗ ಈ ಥರ ಇತ್ತು. ಆಗ ಅವ್ರು ಹೇಳ್ತಾಯಿದ್ರು, ಈಗ ಬೇರೆಯವ್ರು ಮಾತಾಡ್ತಾರೋ ಇಲ್ವೋ, ಆದರೆ ನಾನು ಈ ಭಾಷೆಯನ್ನು ಪ್ರಯೋಗ ಮಾಡಿ ಒಂದು ಹೊಸತನವನ್ನು ತರ್ತಾನೆ ಆ ಪ್ರಯೋಗ ಮಾಡೋದು. ಅದೇ ರೀತಿ ನೀವು ಪ್ರಕಾಶ್ ಅವರು ಹೇಳಿದಾಗೆ ನಮ್ಮ ಸೆನ್ಸಾರ್ ಬೋರ್ಡಲ್ಲಿ ಏನಾಗುತ್ತೆ ಅಂದರೆ ಒಂದು ಫ್ರೇಮ್ಸ್ ಇರುತ್ತೆ. ಆ ಫ್ರೇಮು ಇದು ಟಿಕ್ ಟಿಕ್ ಹಾಕ್ಕೊಂಡು ಹೋಗ್ತಾರೆ. ಅವ್ರಿಗೆ ಯಾಕೆ ಆಗ್ತಾ ಇದೆ ಏನು ಅನ್ನೋದು ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಈಗ ಅಲ್ಲೇನಾದರೂ ವರ್ಡ್ ಬೈ ವರ್ಡ್ ನೋಡ್ಕೊಂಡು ಹೋಗ್ತಾರೆ, ಇದು ಕೋಲಿ ಮಾತು ಇದು ಅನ್ನೋದು. ಆ ಥರ ನಾವು ಒಟ್ಟಾರೆ ನೋಡಬೇಕು. ಅದರಿಂದ ದೇ ಆಲ್ಸೋ ನೀಡ್ ಟು ಗೆಟ್ ಎಜುಕೇಟೆಡ್ ಫಾರ್ ಇಟ್. ಬಟ್ ಇಟ್ ಶುಡ್ ನಾಟ್ ಬಿ ಅನ್ ಡಿಸಪಾಯಿಂಟ್ಮೆಂಟ್ ಫಾರ್ ಎನಿಬಡಿ, ಬಿಕಾಸ್ ವಿ ಫೀಲ್ ಪ್ರೌಡ್ ದಟ್ ಕನ್ನಡದಲ್ಲಿ ಈ ಥರ ಒಂದು ಸಾಹಸ ಒಬ್ಬರು ಹೆಂಗಸು ಮಾಡಿದ್ದಾರೆ ಅನ್ನೋದನ್ನು ವಿ ಶುಡ್ ಆಲ್ ಫೀಲ್ ಪ್ರೌಡ್. It's a beautiful movie for start. I have two questions. One is, maybe there are abusive words used for do you find any difficulty with the actors? Because I find the dialogue delivery is seamless, flawless, very smooth. So how do you retake more like ಎಲ್ಲರೂ ಸಿಟಿಯಲ್ಲಿ ಹುಟ್ಟು ಬೆಳೆದವರು. ಹಂಗೆ ನೋಡಕ್ ಹೋದ್ರೆ ಕಾಳಿ ಪಾತ್ರ ಮಾಡಿರೋ ಹುಡುಗಿ ಏರ್ ಹೋಸ್ಟೆಸ್ಸು, ಶ್ವೇತಾ ಶ್ರೀವಾಸ್ತವ್ ಹಳ್ಳಿಯನ್ನೇ ಕಾಣದೇ ಇರುವಂತ ಹುಡುಗಿ, ಬೇಕಾದಷ್ಟು ಸೋನು ಅಂತೂ ಸಿಟಿ ಹುಡುಗಿ, ಕನ್ನಡ ಹುಡುಗಿ, ಎಲ್ಲರಿಗೂ ಸಿಟಿ. ಸೊ ಹಳ್ಳಿ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಯ್ತು ಅವರಿಗೆ ಭಾಷೆ. ಬಟ್ ಇಷ್ಟಾಗಿಯೂ ಕೂಡ ಎಲ್ಲರೂ ಅವ್ರದ್ದೇ ಭಾಷೆ ಅಂದ್ರೆ ಅವ್ರದ್ದೇ ಧ್ವನಿಯನ್ನ ಕೊಟ್ಟಿದ್ದಾರೆ, ಪ್ರಯತ್ನ ಪಟ್ಟರು. ಈಗ ಕರಿಯ ಅಂದ್ರೆ ಸಂಪತ್ತು ಹಳ್ಳಿಯಿಂದ ಬಂದಿದ್ರು, ಅವ್ರಿಗೆ ಅಷ್ಟು ಕಷ್ಟ ಆಗಲಿಲ್ಲ. ಹಾಗೆ ಒಂದಷ್ಟು ಜನಕ್ಕೆ ಕಷ್ಟ ಆಗಲಿಲ್ಲ. ಕಿಶೋರ್ಗೆ ತುಂಬಾ ಪಾತ್ರಗಳಿಗೆ, ಇವರು ಸುಂದರ ಸರ್ ಅವ್ರ ಪಾತ್ರ, ಇವೆಲ್ಲವೂ ಕೂಡ ಅಳವಡಿಸ್ಕೊಬೇಕಾದ್ರೆ ಸ್ವಲ್ಪ ಕಷ್ಟ ಆಯ್ತು. ಒಂದ್ ಸೆಕೆಂಡ್ ಪ್ಲೀಸ್, ನೀವು ಬೇಜಾರು ಮಾಡ್ಕೊಬೇಡಿ. ಯಾರು ಎಲ್ಲರೂ ಒಟ್ಟಿಗೆ ಮಾತಾಡ್ತಾರೆ ಆಗ್ಬಾರ್ದು. ನೀವು ಮಾತಾಡಿ, ಓಕೆ? ಬೇಜಾರು ಮಾಡ್ಕೊಬೇಡಿ. You want to play safe or you want to make what you believe is good? ನಾವು ಮುಂದೆ ಬರೋ ಸಿನಿಮಾಗಳಲ್ಲಿ ಹುಷಾರಾಗಿ ಮಾಡಬೇಕು ಅಂತ ಒಂದು ಯೋಚನೆ ಇದೆಯಾ? ಇಲ್ಲ ಸರ್, ಇದು ಸೆನ್ಸರ್ಗೆ ಸಂಬಂಧಪಟ್ಟಿಲ್ಲ. ಇಲ್ಲ ಸರ್, ಹಿಂಗೆ ಹೊಡೆದಾಡ್ತಾರೆ. Congratulations first, and Suchitra, thank you for screening this. Cinema is beyond language and it's a visual media. Sir here repeatedly he keeps reminding us a local base and universal appeal. Nanu Tamil basically. So Subramanya Bharat ಹೇಳ್ತಾರೆ, ಪುದುಂಬೈತನ ಕಾರಣವೇನು? You have to see a new girl, new women, and that new girl and new lady is you, and you brought it on the screen. So ಇಲ್ಲ ಏನಿಲ್ಲ, ಐ ಜಸ್ಟ್ ವಾಂಟೆಡ್ ಟು ನೋ, ನೀವು ಸೆಂಟ್ರಲ್ ಕ್ಯಾರೆಕ್ಟರ್ ದಾನಮ್ಮನ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ? ವಾಸ್ ಇಟ್ ಈಸಿ ಫಾರ್ ಯು ಆರ್ ಡಿಫಿಕಲ್ಟ್? ಯು ಹ್ಯಾವ್ ಟು ಡು ಲಾಟ್ ಆಫ್ ಸ್ಕ್ರೀನಿಂಗ್ಸ್ ಟು ಸೆಲೆಕ್ಟ್ ದಟ್. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೆಣ್ಮಕ್ಳು ಎಲ್ಲರೂ ಸಿಟಿಯವರಾಗಿದ್ರಿಂದ ಪಾಪ ಅವ್ರಿಗೂ ತುಂಬಾ ಡಿಫಿಕಲ್ಟೀಸ್ ಇತ್ತು. ಬಟ್ ಅಡಾಪ್ಟ್ ಮಾಡ್ಕೊಂಡ್ರು ಹೋಗ್ತಾ ಹೋಗ್ತಾ. ಅಲ್ಲ, ಬಟ್ ಈ ಲ್ಯಾಂಗ್ವೇಜ್ ಸ್ಟ್ರಕ್ಚರ್ಗೆ ಅವ್ರಿಗೆಲ್ಲರಿಗೂ ಈಗ ಸ್ವಲ್ಪ ಕೋಚಿಂಗ್ ಸ್ವಲ್ಪ ಎವ್ರಿಬಡಿ ಒಂಥರ ತುಂಬ ಎಫರ್ಟ್ಲೆಸ್ ಆಗಿ ಮಾತಾಡ್ತಾ ಇದ್ರು. ಹೌದು ಸರ್, ಯಾರಿಗೂ ಕೋಚಿಂಗ್ ಕೊಡಲಿಲ್ಲ. ಬಟ್ ಅಲ್ಲ, ನಾನು ಉತ್ತರ ಕೊಡ್ತೀನಿ ನೋಡಿ. ಅದಕ್ಕೆ ನಾನು ಕೇಳಿದ್ದೆ ಒಂದ್ಸತಿ ಪ್ರಶ್ನೆ,
ನನಗೆ ಕನ್ನಡ ಸರಿಯಾಗಿ ಬರಲ್ಲ, ನನಗೆ ಈಗಲೂ ಕನ್ನಡ ಚೆನ್ನಾಗಿ ಬರಲ್ಲ ಅಂತ ಹೇಳೋರು ತುಂಬ ಜನ. ನನಗೆ ಲಂಕೇಶ್ ಅನ್ಸುತ್ತೆ ಅಂದರು, ನಾನು ಕನ್ನಡ ಪುಸ್ತಕನೇ ಓದಿರಲಿಲ್ಲ, ಏನು ಓದಿರಲಿಲ್ಲ. ನಾನು ಇಂಜಿನಿಯರಿಂಗ್ ಓದ್ತಾ ಇರ್ಬೇಕು, ಬರೀ ಇಂಗ್ಲೀಷ್ ಪುಸ್ತಕ ಓದ್ತಿರಲಿಲ್ಲ, ಅದು ಕನ್ನಡ ಇಂಗ್ಲೀಷ್ ಪುಸ್ತಕ ಓದ್ತಿದ್ದೆ. ಅವರು ನಾನು ಓದಬೇಕು ಸರ್, ಏನು ಓದಿದೆ ಅಂತ ಕೇಳಿದೆ. ಅವರು ಇಟ್ ವಿಲ್ ಟೇಕ್ 1 whole week ಕಣಯ್ಯ. ಅವ್ರು ಮಾತಾಡಿದ್ರು, ಭಾಷೆನ ಕಲಿಯೋದಕ್ಕೆ ಕಿವಿ ಮಾತ್ರ ಏನು ಬೇಡ ಅಂತಂದ್ರು. ಅದು ತುಂಬ ಇಲ್ಲಿ ಇರ್ತೀವಲ್ಲ, ಬೆಂಗಳೂರಿನಲ್ಲಿ ಇದ್ರು, ಇದೆಲ್ಲರೂ ಮಧ್ಯೆ ಕನ್ನಡ ಕೇಳಿಸ್ತಾ ಇರುತ್ತೆ. ನಾವು ಕಿವಿ ತೆರೆದಿಟ್ಕೊಂಡ್ರೆ ಕನ್ನಡ ಇದೆ ಇಲ್ಲ ಅಂತ ಅವ್ರು ಕಿವಿ ಮೇಲೆ ಬಿದ್ದಿರುತ್ತೆ, ಅವ್ರ ಕಣ್ಣೆ ಬಂದಿರಲ್ಲ, ಕಿವಿಯಲ್ಲಿ ಬಿದ್ದಿರೋದು ಅಷ್ಟೇ. ಅದನ್ನ ಸ್ವಲ್ಪ ಎಚ್ಚರಿಸಿದ್ರೆ ಬಂದ್ಬಿಡುತ್ತೆ. There was no threat of censor board. What you would have done differently in this movie? ಅಲ್ಲ, ಸಿನಿಮಾ ಮಾಡಿದ್ಮೇಲೆ ಸೆನ್ಸರ್ ಬೋರ್ಡ್ ಹತ್ರ ಹೋಗೋದು. Allah, because he said always you have to keep in mind the censor board ಅಂತೂ ಹಾಗೆ ತಲೆ ಇದೆ. ರೆಡಿ ಅವ್ರು ಕೇಳಿದಾಗ ಕೂಡ, because when you make a movie, you know that you have to face the censor board in India. What you would have done? Oh, fine. ಸಾರಿ, ತುಂಬ ಈ ಸೆನ್ಸರ್ ಚೆನ್ನಾಗಿ